and welcome to SANPoint Institute Belagavi. This is Priyanka. So after so many days I am making this particular video. So I'll tell you the reason like in which work I was busy all these days. Okay, so in today's video we will be discussing 2 to 3 points. That is first I'll be discussing about RWS AEE exam advu ಎರಡು. That is one on 16th June 2023 and another 2nd July 2023. So ಅವು ಎರಡು ಪೇಪರ್ ಒಳಗ some weightage analysis ಮಾಡೋಣ as well as we will be discussing few points with respect to the general studies questions which is most concerning part for all of you guys now. So adad kudle like yesterday only KPSC has released the official key answers for this particular exam like 2nd July agide exam do. So other objection format too. So all those stuffs we will be discussing. Okay, so let's start. So the very first point ನಾನು ಹೇಳಿದ ಪ್ರಕಾರ ಲೈಕ್ RWS HK ಎಕ್ಸಾಮು 16th June 2023 ಆಗಿತ್ತು. ಸೊ ಅದ್ರ ಒಳಗೆ ಟೆಕ್ನಿಕಲ್ ಪೇಪರ್ ಅನ್ನು ಸ್ವಲ್ಪ ವೇಟೇಜ್ ಅನಾಲಿಸಿಸ್ ಮಾಡೋಣ. ಸಿ ದ ರೀಸನ್ ಫಾರ್ ಡೂಯಿಂಗ್ ದಿಸ್ ವೇಟೇಜ್ ಅನಾಲಿಸಿಸ್ ಇಸ್ ದಿಸ್ ವಿಲ್ ಬಿ ಹೆಲ್ಪಿಂಗ್ ಯು ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಆಲ್ಸೋ. ಬಟ್ ಇದ್ರ ಒಳಗೆ ನೀವು ಸೇಮ್ ವೇ ಅದನ್ನ ಪ್ರೆಡಿಕ್ಟ್ ಮಾಡಕ್ ಆಗುದಿಲ್ಲ ಅಪ್ಕಮಿಂಗ್ ಎಕ್ಸಾಮ್ಸ್. ದ ಸಿಂಪಲ್ ರೀಸನ್ ಇಸ್ RWS AEE ಒಳಗೆ ಬರೀ 7 ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಅಷ್ಟೇ ಇದ್ವು. Okay, so whatever the weightage is there, so do not assume that the same weightage will follow in upcoming exams. So same weightage antu follow agudilla because obviously ಈಗ ನೀವು PWD AEE ತಗೊಂಡ್ರೆ ಅಂದ್ರೆ there are 19 subjects, but ಇದು RWS AEE ಒಳಗೆ 7 subjects ಇದ್ವು. ಸೊ weightage varies accordingly. ಬಟ್ ನಮಗೆ ಇದೊಂದು ಅನಾಲಿಸಿಸ್ ಮಾಡೋದ್ರಿಂದ ಏನು ಐಡಿಯಾ ಬರುತ್ತೆ ಅಂದ್ರೆ ಲೈಕ್ how the importance for the subjects will be given individually in the exams ಅನ್ನೋದು ನಮಗೆ ಐಡಿಯಾ ಬರ್ತೈತಿ. Okay, so if we discuss with respect to like first RWS AEE HK exam and discussion ಮಾಡೋಣ where the exam happened on 16th June 2023. ಸೊ ಅದ್ರೊಳಗೆ SOM 18 ಕ್ವಶನ್ಸ್ ಬಂದಿದ್ವು ಆ ಟೈಮ್ ಒಳಗ. ಸೊ ಈಗ ನಿನ್ನೆ ಲೈಕ್ 2nd July ಎಕ್ಸಾಮ್ ಆಗಿದ್ದೊಳಗೆ 21 ಕ್ವಶನ್ಸ್ ಬಂದಿದ್ವು. ಸೊ ಯು ಕ್ಯಾನ್ ಸೇ ಲೈಕ್ ರಫ್ಲಿ ದ ವೇಟೇಜ್ ಇಸ್ ಸೇಮ್. ಸೊ ಸರ್ವೆ ಮೊದಲು 6 ಬಂದಿದ್ವು, ಈಗ 13 ಕ್ವಶನ್ಸ್ ಬಂದಿದ್ವು. ಸೊ ಇಟ್ ಈಸ್ ಡಬಲ್. ಆಮೇಲೆ CTM ಅವಾಗ 6 to 7 ಬಂದಿದ್ವು, ಈಗ 9 ಬಂದಾವ್. ಸೊ ಅಗೇನ್ ಇಟ್ ಇಸ್ ಸಿಮಿಲರ್. ಸೊ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ 53 ಕ್ವಶನ್ಸ್ ಬಂದಿದ್ವು ಮೊದಲ, ಬಟ್ ಈಗ ಫಾರ್ ಎಂಟೈರ್ ಕರ್ನಾಟಕ 50 ಕ್ವಶನ್ಸ್ ಬಂದಿದ್ವು. ಸೊ ಅಗೇನ್ ಇಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್. ಎನ್ವೈರ್ಮೆಂಟ್ ಸ್ಟಡೀಸು ಮೊದಲು 7 ಬಂದಿದ್ವು, ಈಗ 2 ಕ್ವಶನ್ಸ್ ಬಂದಿದ್ವು. ಆಮೇಲೆ ಗ್ರೌಂಡ್ ವಾಟರ್ ಅಂಡ್ ಹೈಡ್ರೋಲಜಿ ಒಳಗದು ಲೈಕ್ 9 ಕ್ವಶನ್ಸ್ ಬಂದಿದ್ವು ಮೊದಲ, ಸೊ ಈಗ 5 ಕ್ವಶನ್ಸ್. ಸೊ ಇಟ್ ಈಸ್ ಆಲ್ಮೋಸ್ಟ್ ಸೇಮ್ ಓನ್ಲಿ ವಿ ಕ್ಯಾನ್ ಸೇ. ಬಟ್ ಇದ್ರೊಳಗೆ ಮೇನ್ ಕನ್ಸರ್ನಿಂಗ್ ಪಾರ್ಟ್ ಏನಾಗೈತೆ ಅಂದ್ರೆ RWS AEE ಒಳಗೆ ಎನ್ವೈರ್ಮೆಂಟ್ ಸ್ಟಡೀಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ದಟ್ ವಾಸ್ ವೆರಿ ಹ್ಯೂಜ್ ಸಬ್ಜೆಕ್ಟ್ ಆ್ಯಕ್ಚುಲಿ. ಓಕೆ, ಬಟ್ ವೇಟೇಜ್ ನೋಡ್ರಿ ಏನು ಕೇಳಿಲ್ಲ. ಸೊ ವಾಟ್ ದ ಕನ್ಸರ್ನ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ನಾವ್, ಸೊ ವೆನ್ ದ ಸಿಲೆಬಸ್ ಈಸ್ ದೇರ್ ಇನ್ ದ ಪರ್ಟಿಕ್ಯುಲರ್ ಎಕ್ಸಾಮ್ ಅಲ್ಲ, ಸೊ ದ ಕ್ವಶನ್ ಶುಡ್ ಬಿ ಆಸ್ಡ್. ಯಾಕಂದ್ರೆ ಈಗ ಏನು ಪ್ರಾಬ್ಲಮ್ ಆಗೈತಿ, ದ ಸ್ಟೂಡೆಂಟ್ಸ್ ಹೂ ಎವರ್ ಕಾನ್ಸಂಟ್ರೇಟೆಡ್ ಆನ್ ದೋಸ್ ಸಬ್ಜೆಕ್ಟ್ಸ್ ಅಲ್ಲ ಸಿಕ್ಕಾಪಟ್ಟೆ ಕಮ್ಮಿ ಮಾರ್ಕ್ಸ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ನಾವು. ಯಾಕಂದ್ರೆ ಅವರು ಎನ್ವೈರ್ಮೆಂಟ್ ಸ್ಟಡೀಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಜಾಸ್ತಿ ಓದಿದ್ರು. ಸೊ ಫ್ರಮ್ ದಿಸ್ ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸ್ okay, so even though the syllabus is of this kind and all, still the questions appear from the core subjects only. So environmental engineering, so ನಾನು ಅರೌಂಡ್ 1500 ಕ್ವಶನ್ಸ್ ಡಿಸ್ಕಷನ್ ಮಾಡಿದ್ನಿ. ಸೊ ಅದಕ್ಕೆ ಸ್ಟೂಡೆಂಟ್ಸ್ ಏನಂದ್ರು, ಮೇಡಮ್ ಇವು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಕ್ವಶನ್ಸ್ ನಾನು ಎಕ್ಸಾಮ್ ಒಳಗೆ ನೋಡಿದ ತಕ್ಷಣ ಇವನ್ ವಿ ಕ್ಯಾನ್ ಪ್ರೆಡಿಕ್ಟ್ ಆನ್ಸರ್ಸ್ ಆಲ್ಸೋ ಸ್ಟ್ರೇಟ್ ಅವೇ, ಯಾಕಂದ್ರೆ ಅಷ್ಟೊಂದು ನಾನು ಪ್ರಾಕ್ಟೀಸ್ ಮಾಡಿಸಿದ್ನಿ. ಸೊ ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು, ನೋ ಎಫರ್ಟ್ಸ್ ಫ್ರಮ್ ಅವರ್ ಸೈಡ್ ಆ್ಯಂಡ್ ಫ್ರಮ್ ಯುವರ್ ಸೈಡ್ ವಿಲ್ ಗೋ ವೇಸ್ಟ್. ಓಕೆ, ಸೊ ಆಮೇಲೆ ಇನ್ನೊಂದು ವೆನ್ ವಿ ಡಿಸ್ಕಸ್ ಅಬೌಟ್ ದ ನ್ಯೂಮರಿಕಲ್ ಪಾರ್ಟ್ ಅಲ್ಲ, 28 ಕ್ವಶನ್ಸ್ ಹ್ಯಾಡ್ ಕಮ್ ಫಾರ್ ಫಸ್ಟ್ ಪೇಪರ್, ದಟ್ ಈಸ್ ಫಾರ್ RWS HK ಪೇಪರ್ ಒಳಗೆ. ಈಗ 34 ಕ್ವಶನ್ಸ್ ಬಂದಿದ್ವು. ಸೊ ಅಗೇನ್ ದ ಕನ್ಸರ್ನ್ ಪಾರ್ಟ್ ಹಿಯರ್ ಈಸ್ ಅಲೌಯಿಂಗ್ ಆಫ್ ದ ಕ್ಯಾಲ್ಕುಲೇಟರ್. ಸೊ ಐ ಡೋಂಟ್ ನೋ ವೈ ದ ಕ್ಯಾಲ್ಕುಲೇಟರ್ ಈಸ್ ನಾಟ್ ಅಲೌಡ್ ಇವನ್ ದೋ ಇಟ್ ಈಸ್ ಫಾರ್ AEE ಎಕ್ಸಾಮ್. ಸೊ ಆಬ್ವಿಯಸ್ಲಿ ವಿ ಆಲ್ ಆರ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್, isn't it? ಸೊ ವಿ ಆರ್ ಎಂಜಿನಿಯರ್ಸ್. ಸೊ ಆಬ್ವಿಯಸ್ಲಿ ಒಂದು ಕ್ಯಾಲ್ಕುಲೇಟರ್ ಅಲೌ ಮಾಡಿದ್ರೆ ಅಂದ್ರೆ ದೆನ್ we could have solved the questions. So ಎಷ್ಟೋ ಸ್ಟೂಡೆಂಟ್ಸು ಕ್ವಶನ್ಸ್ ಗೊತ್ತಿದ್ರು they were not able to solve. The only reason was the calculator was not allowed. Okay, ಆಮೇಲೆ ಕ್ಯಾಲ್ಕುಲೇಟರ್ ಅಲೌ ಇಲ್ಲ ತಂದು ಈಗ ನಾವು ಒಂದು ಅರ್ಲಿಯರ್ ಒಂದು ವಿಡಿಯೋ ಮಾಡಿದ್ವಿ ಲೈಕ್ ಹೌ ಯು ಕ್ಯಾನ್ ಸಾಲ್ವ್ ನ್ಯೂಮರಿಕಲ್ಸ್ ವಿದೌಟ್ ಕ್ಯಾಲ್ಕುಲೇಟರ್ಸ್. ಸೊ ಆಬ್ವಿಯಸ್ಲಿ ವಿ ಕ್ಯಾನ್ ನಾಟ್ ಸಾಲ್ವ್ ಆಲ್ ದ ನ್ಯೂಮರಿಕಲ್ಸ್ ವಿದೌಟ್ ಕ್ಯಾಲ್ಕುಲೇಟರ್. ಜಸ್ಟ್ ಸಮ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾವು ಡಿಸ್ಕಷನ್ ಮಾಡಿದ್ವಿ ಅದ್ರೊಳಗೆ. ಸೊ ನೀವು ಆ ಸ್ಟ್ರಾಟಜಿ ಫಾಲೋ ಮಾಡಿದ್ರು ಇಟ್ ವಿಲ್ ಟೇಕ್ ಮೋರ್ ಟೈಮ್ ಟು ಸಾಲ್ವ್ ದ ನ್ಯೂಮರಿಕಲ್ಸ್. So what I personally feel is we have to come forward, all of you like aspirants, we have to see to it that for upcoming exams calculator should be allowed
or else hardly one or two simple numericals where the calculator is not allowed. Such kind of numerical should be given in the exam, isn't it? ಯಾಕಂದ್ರೆ ಸಿ ದೇರ್ ಆರ್ ಮೆನಿ ಕ್ವಶನ್ಸ್ ಯಾರೇ ಇರ್ಲದು, ಇವನ್ ಎಕ್ಸಾಮ್ ಕ್ವಶನ್ ಪೇಪರ್ ಸೆಟ್ ಮಾಡಿದವ್ರು ಇದ್ರು ವಿದೌಟ್ ಕ್ಯಾಲ್ಕುಲೇಟರ್ ದೇ ಕೆನಾಟ್ ಸಾಲ್ವ್, ದಟ್ ಈಸ್ ಇಂಪಾಸಿಬಲ್. ದೆನ್ ವಾಟ್ ಈಸ್ ಫನ್ ಇನ್ ಗಿವಿಂಗ್ ದೋಸ್ ಕೈಂಡ್ ಆಫ್ ಕ್ವಶನ್ಸ್ ಇನ್ ದೀಸ್ ಪರ್ಟಿಕ್ಯುಲರ್ ಎಕ್ಸಾಮ್ಸ್, isn't it? So when they are here to test our knowledge, our ability skills, so obviously they have to provide the facility. So nodri, you can leave your comments in the comment section, or else you can contact me over WhatsApp on 9916085858. We will do something and see to it that for upcoming exam at least calculator should be allowed. ಯಾಕಂದ್ರೆ ನಾವು ಓದಿದ್ದಕ್ಕೆ there should be some justice for whatever we study, isn't it? ಇಲ್ಲಾಂದ್ರೆ ನ್ಯೂಮರಿಕಲ್ಸ್ನ ಇಲ್ಲಾಂದ್ರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ವೈ ದ ಸ್ಟೂಡೆಂಟ್ ಹ್ಯಾಸ್ ಟು ಸ್ಪೆಂಡ್ ಸೋ ಮಚ್ ಆಫ್ ಟೈಮ್ ಇನ್ ಸಾಲ್ವಿಂಗ್ ದ ನ್ಯೂಮರಿಕಲ್ಸ್, ಪ್ರಾಕ್ಟಿಸಿಂಗ್, ಬಿಕಾಸ್ ಸ್ಟಡಿಂಗ್ ಥಿಯರಿ, ಅಂಡರ್ಸ್ಟ್ಯಾಂಡಿಂಗ್ ದ ಥಿಯರಿ ಆಫ್ ಆಲ್ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ವಿಲ್ ನಾಟ್ ಟೇಕ್ ಮಚ್ ಟೈಮ್. ಬಟ್ ವೆನ್ ಇಟ್ ಕಮ್ಸ್ ಟು ನ್ಯೂಮರಿಕಲ್ ಪಾರ್ಟ್, ಅಲ್ಲಿ ನಿಮ್ದು ಎಫರ್ಟ್ಸು ನಮ್ದು ಎಫರ್ಟ್ಸು ಪ್ಲೇಸ್ ವೆರಿ ಮೇಜರ್ ರೋಲ್. So hope you have understood what I am trying to say. So let's do something with respect to this calculator. So you can see like 28 questions ಕೇಳಿದ್ರು. So 28 ಅಂದ್ರೆ almost like 1/3 of the paper ಅನ್ನ numéricals ಇದ್ವು. So it feel really bad. So when you are writing the paper, ನಿಮಗೆ ಅದರದ್ದು ಸೊಲ್ಯೂಷನ್ ಸ್ಟೆಪ್ಸ್ ಗೊತ್ತಿರತ್ತೆ, ಪ್ರಾಕ್ಟೀಸ್ ಮಾಡಿದ್ದೆಲ್ಲ ಮೈಂಡ್ ಒಳಗೆ ಥಾಟ್ಸ್ ಬರ್ತಾವು. ಸ್ಟಿಲ್ ಜಸ್ಟ್ ಫಾರ್ ನಾಟ್ ಹ್ಯಾವಿಂಗ್ ಕ್ಯಾಲ್ಕುಲೇಟರ್ you will not be able to solve. ಸೊ ಇದ್ರೊಳಗೆ ಏನಾರೆ ಮಾಲ್ ಪ್ರಾಕ್ಟೀಸ್ ಅನ್ನೋದು KPS ಇದವ್ರ ಇಶ್ಯೂ ಇತ್ತಂದ್ರ, ಸೊ ಲೆಟ್ ದೆಮ್ ಟೇಕ್ ಸಮ್ ಮಿನಿಮಲ್ ಅಮೌಂಟ್ ಫ್ರಮ್ ಯು ಗೈಸ್ ವೆನ್ ಯು ಆರ್ ಫಿಲ್ಲಿಂಗ್ ದ ಫಾರ್ಮ್, and they can give you calculator there, new branded calculator. See, if we want to do something ala, then obviously we will find a solution for that. So ನಮಗೆ ಮಾಡೋದೇ ಬೇಡಾಗಿತ್ತಂದ್ರೆ obviously we will not find the solution. Okay, so the situation will be very very pathetic if the calculator is not allowed. So this is what I personally feel. So now let's check the KPSC website where the official key answers got released yesterday only. So we will see the objection format and what is the last date for sending the objections and all. So let's see now. So this is the standard KPSC website. Okay, so kpsc.kr.nic.in and click madri. So here you can see the key answers. Okay, so paper 1, paper 2 key answers are available. So based on your paper code, so you check ಮಾಡಬಹುದು. So here the objection formats are mentioned. So if you see here, okay, last date ಏನಂದ್ರೆ 11th July 2023 ಗೆ by 5:30 you should send your objections to the KPSC. Okay, so along with that you should send a DD of 50 rupees per question. Okay, so if there are so obviously there are many questions to be challenged. So all together ಒಂದು single check ಮಾಡಬೇಕು. So you need not make a individual check for the individual questions. So this is the objection format. So you can see and all your details you have to mention. So ನಮ್ದು ಡೀಟೇಲ್ಸ್ ಮೆನ್ಷನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಕೈತೇನ್ರಿ ಮೇಡಮ್ ಅಂತ ಕೇಳ್ತೀರಿ ನೀವು. So there will not be any problem, don't worry about that. So you can mention and you can send straight away. And obviously you can join our Telegram group also. So wherein by today evening we will be sharing the questions to be challenged in the PDF format. So the nodri, and for numericals and all we will be giving, and obviously for theory you need to find the source. Okay, so book in the source ಏನೈತಲ್ಲ, so ಅದರದ್ದು ಒಂದು source ನೋಡ್ಕೊಂಡು then only you should send your objection questions, else your 50 rupees per question will go waste. Okay, so ಯಾವುದೇ ಇನ್ಸ್ಟಿಟ್ಯೂಟ್ ಇರಲಿ, ನಮ್ದು ಹ್ಯಾಂಡ್ ರಿಟನ್ ನೋಟ್ಸ್ ಇರಲಿ, ಸೊ ಅಲ್ಲಿಂದ ಫೋಟೋ ತೆಗೆದು ಕಳಿಸಿದ್ರಂದ್ರೆ that will not be considered. So I repeat this every time when the key answers are released and the objections can be given. So don't give any handwritten notes and all as a pick for the theory questions. So obviously don't worry, we are there to help you to find out the questions to be challenged. So just join our SANPoint official Telegram group, so wherein you will be getting all the updates of all these kind of details. Okay, and lot of students are asking about PWD AEE course and other upcoming exam courses also. So this is our website, so you can just see. Okay, so where the even the feedback of the students are also mentioned, and these are the courses. So this is PWD AEE, so you can see all the subjects are here. Okay, so even the chapters added in every subject, so adunu ella ನಾವು detail ಆಗಿ mention ಮಾಡಿದ್ವಿ, so that there should not be any confusion later. Okay, so you can see here. And if you want to join for other exam courses also, then you can join this KPSC standard
AEJE syllabus, so which includes PWD AEE as well as standard KPSC syllabus, which will be helping you for other upcoming standard KPSC exams. Okay, so you can just see even the free demo lectures are also available. So to watch the free demo lectures, so obviously you have to register first. So the simple details all mention madri, then you can log in and then you can watch the demo lectures. So these are all the demo lectures which are clearly mentioned to you, and they are the part of our recorded classes only. See, the reason why we are providing recorded classes and not live class is, see, na ಏನು strategy discussion ಮಾಡಲ್ಲ, because most of the students discuss the preparation strategy when they join the course. So this is what every time I tell the students. So ನೀವು ಯಾವಾಗ course join ಆಗ್ತಿರಲ್ಲ, just inform me and we will discuss the preparation strategy. ಸೊ ಅದ್ರೊಳಗೆ ಸ್ವಲ್ಪ ಜನ ಇನ್ಫಾರ್ಮ್ ಮಾಡ್ತಾರೆ, ಸ್ವಲ್ಪ ಜನ ಮಾಡೋದಿಲ್ಲ. ಬಟ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಲೈಕ್, you inform me because I will not be knowing whoever will be joining through our website. So ನೀವು ನನಗೆ ಇನ್ಫಾರ್ಮ್ ಮಾಡಿದ್ರೆ, ಮೇಡಮ್ ಐ ಹ್ಯಾವ್ ಜಾಯಿನ್ ಸೋ ಆ್ಯಂಡ್ ಸೋ ಕೋರ್ಸ್, ಸೊ ಹೌ ಟು ಡಿಸ್ಕಸ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಅಂತ ನೀವು ನನಗೊಂದು ಕಾಲ್ ಮಾಡಿದ್ರೆ ಐ ವಿಲ್ ಬಿ ಡಿಸ್ಕಸಿಂಗ್ ಇನ್ ಡೀಟೇಲ್. ಸೊ ದಿಸ್ ಇಸ್ ದ ಓನ್ಲಿ ರೀಸನ್ ನಾವು ಏನು ಮಾಡಾಕತ್ತೀವಿ, ನಿಮ್ಗೆ ರೆಕಾರ್ಡೆಡ್ ಕ್ಲಾಸಸ್ ಪ್ರೊವೈಡ್ ಮಾಡಾಕತ್ತೀವಿ. ಲೈವ್ ಕ್ಲಾಸ್ ನಾವು ಪ್ರೊವೈಡ್ ಮಾಡಿದ್ವಿ ಅಂದ್ರೆ ಏನಾಕೈತಿ, ನಿಮಗೊಂದು ಟೈಮ್ ಬಾಂಡಿಂಗ್ ಇರತ್ತೆ, ನಮಗೂ ಟೈಮ್ ಬಾಂಡಿಂಗ್ ಇರತ್ತೆ. ಸೊ ಯಾವಾಗ ನ್ಯೂಮರಿಕಲ್ ಪಾರ್ಟ್ ಅನ್ನೋದು ಬರುತ್ತಲ್ಲ, ಸೊ ಆ ಟೈಮ್ ಒಳಗೆ ನಮ್ದು ಏನಾಗ್ತೈತಿ, ಲೈಕ್ 1 or 2 ನ್ಯೂಮರಿಕಲ್ ಅಷ್ಟೇ ನಾವು ಸಾಲ್ವ್ ಮಾಡಿ ಮುಂದೆ ಹೋಗ್ಬಿಡ್ತೀವಿ. ಸೊ ಯಾಕಂದ್ರೆ ಟೈಮ್ ಇರುವುದಿಲ್ಲ ಆ ಟೈಮ್ ಒಳಗೆ. ಆ್ಯಂಡ್ ಅಗೇನ್ ನಿಮ್ಗೆ ಏನಾರೇ ಆಗಿ ಅದು ಕ್ಲಾಸ್ ಮಿಸ್ ಆತಂದ್ರೆ ಅಗೇನ್ ನೀವು ಏನು ಕೇಳ್ತೀರಿ, ನಮ್ಗೆ ರೆಕಾರ್ಡಿಂಗ್ ಕೊಡ್ರಿ, ಅದು ಇದು ಎಲ್ಲ. ಆಮೇಲೆ ಅದರ್ ಡಿಸ್ಟರ್ಬೆನ್ಸಸ್ ವಿಲ್ ಬಿ ದೇರ್. ಈಗ ರೆಕಾರ್ಡೆಡ್ ಕ್ಲಾಸಸ್ ಪ್ರೊವೈಡ್ ಮಾಡೋದಿದ್ರೆ ಯಾರು ಓದ್ತೀನಂತಾರಲ್ಲ ನೀಟಾಗಿ, ಸೊ ಅವರಿಗೆ ದಿಸ್ ಇಸ್ ದ ಬೆಸ್ಟ್ ಫೆಸಿಲಿಟಿ. ಯಾಕಂದ್ರೆ ನಿಮ್ಗೆ ಏನೂ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ನಿಮಗೆ ಟೈಮ್ ಲಿಮಿಟ್ ಇರೋದಿಲ್ಲ. ಡೈಲಿ ನೀವು 4 hours ಓದ್ರಿ, 6 hours ಓದ್ರಿ, 8 hours ಓದ್ರಿ, 10 hours ಓದ್ರಿ, ಎಷ್ಟು ಅವರ್ಸ್ ಓದ್ತಿರೋ ಓದ್ರಿ, ಯಾವ ಸಬ್ಜೆಕ್ಟ್ ಓದ್ತಿದ್ರು ಓದ್ರಿ. ಈಗ ಯಾವುದೋ ಸಬ್ಜೆಕ್ಟ್ ನಿಮಗೆ ಡಿಫಿಕಲ್ಟ್ ಅನ್ಸಿತ್ತು, ಬೋರಿಂಗ್ ಅನ್ಸಿತ್ತು, ಸೊ ಒಂದು 2 days ಆ ಸಬ್ಜೆಕ್ಟ್ ಬಿಟ್ಟು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಓದ್ರಿ. ಲೈಕ್ ರೈಲ್ವೆ ಇಂಜಿನಿಯರಿಂಗ್, ಏರ್ಪೋರ್ಟ್ ಇಂಜಿನಿಯರಿಂಗ್, ಅಥವಾ ಸಿಂಪಲ್ ಸಬ್ಜೆಕ್ಟ್ಸ್, ಬಿಲ್ಡಿಂಗ್ ಮಟೀರಿಯಲ್ಸ್, ಈ ಟೈಪ್ ಎಲ್ಲ ಓದ್ಬೋದು. ಬಟ್ ಅದ ಲೈವ್ ಕ್ಲಾಸ್ ಒಳಗೆ ಏನಾಗ್ತೈತಿ, ನಾವು ಏನು ಟೀಚ್ ಮಾಡ್ತಿರ್ತೀವೋ ನಿಮಗೆ ಅದು ಡಿಫಿಕಲ್ಟ್ ಅನ್ಸಿತ್ತು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ನಿಮಗೆ ಡೈಜೆಸ್ಟ್ ಆಗಲಿಲ್ಲ ಅಂದ್ರೂ ನೀವು ಓದಲೇಬೇಕು. ಓಕೆ, ಸೊ ಇನ್ ಅವರ್ ಸ್ಟ್ಯಾಂಡರ್ಡ್ KPSC ಸಿಲೆಬಸ್ ಒಳಗೆ 19 ಸಬ್ಜೆಕ್ಟ್ಸ್ ಒಳಗೆ 11 ಸಬ್ಜೆಕ್ಟ್ಸ್ ನಾನೇ ಟೀಚ್ ಮಾಡೀನಿ. ಆ್ಯಂಡ್ ರೆಸ್ಟ್ ಅದರ್ ಸಬ್ಜೆಕ್ಟ್ಸ್ ಅಂಚಿತ್ ಸರ್ ಟೀಚ್ ಮಾಡ್ಯಾರು, ಹೂ ಇಸ್ ಫ್ರಮ್ IIT ಡೆಲ್ಲಿ. ಸೊ ಅವ್ರದ್ದು ಗೇಟ್ ಪರ್ಸೆಂಟೇಜ್ ಸ್ಕೋರ್ ಕೇಳಿದ್ರೆ ನಿಮ್ಗೆ ಶಾಕ್ ಆಕೈತೆ, 99.7. ಓಕೆ, ಸೊ ನೀವು ಯಾವ್ದು, ಯಾಕಂದ್ರೆ ನೀವು ಆಲ್ರೆಡಿ ಲೈಕ್ ನಮ್ಮ ಕೋರ್ಸ್ ಜಾಯ್ನ್ ಆಗಿದ್ರೆ ನೀವು ಅವ್ರದ್ದು ನಂಬರ್ ನಾನು ಶೇರ್ ಮಾಡ್ತೀನಿ ಡೌಟ್ಸ್ ಕ್ಲಿಯರ್ ಮಾಡಕ್ಕೆ. ಸೊ ನಿಮ್ದು ಈಚ್ ಆ್ಯಂಡ್ ಎವ್ರಿ ಡೌಟ್ ಅವ್ರು ಕ್ಲಿಯರ್ ಮಾಡ್ತಾರೆ. ಸೊ ಅಷ್ಟೊಂದು ಅವರು ಟೆಕ್ನಿಕಲಿ ಸ್ಟ್ರಾಂಗ್ ಅದಾರು. ಸೊ ನೀವು ಅದಕ್ಕೆ ಇಲ್ಲಿ ಡೆಮೋ ಲೆಕ್ಚರ್ಸ್ ನೋಡಿದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಅವ್ರ ಟೀಚಿಂಗ್ ಮೆಥಡಾಲಜಿ ಏನೈತೆ ಅನ್ನೋದು. ಸೊ ನಂದಂತೂ ಕ್ರೆಡೆನ್ಷಿಯಲ್ಸ್ ನಿಮ್ಗೆ ಗೊತ್ತೈತಿ, ಐ ಆಮ್ ಫ್ರಮ್ NIT ಸೂರತ್ಕಲ್. ಸೊ ಅದಕ್ಕೆ ಲೈಕ್ ನಮ್ದು ಏನು ಟೀಚಿಂಗ್ ಐತಿ ನಿಮ್ಗೆ ಕಂಪ್ಲೀಟ್ಲಿ ಪ್ಯೂರ್ಲಿ ಎಕ್ಸಾಮ್ ಓರಿಯೆಂಟೆಡ್ ಇರತ್ತೆ. ಆಮೇಲೆ ಇದೇನು KPSC ಕೋರ್ಸ್ ನಾನು ತೋರಿಸಿದ್ನಲ್ಲ ನಿಮಗೆ, ಸೊ ದಿಸ್ ವಿಲ್ ಟೇಕ್ ಕೇರ್ ಆಫ್ ಯುವರ್ SSC JE RRB. ಆಮೇಲೆ ನಮ್ಮ ಕರ್ನಾಟಕ ಎಕ್ಸಾಮ್ಸದ್ದು ಯಾವುದೇ ಟೆಕ್ನಿಕಲ್ ಎಕ್ಸಾಮ್ ಬಂದ್ರೂ ದಿಸ್ ವಿಲ್ ಟೇಕ್ ಕೇರ್ 100%. ಸೊ ನೀವು RWS ಎಕ್ಸಾಮ್ ನಮ್ದು ಕೋರ್ಸ್ ಜಾಯ್ನ್ ಆಗಿ ಬರ್ದಿದ್ರೆ ಆಬ್ವಿಯಸ್ಲಿ ಯು ವಿಲ್ ಬಿ ನೋಯಿಂಗ್ ದ್ಯಾಟ್. ಸೊ ಮೋಸ್ಟ್ ಆಫ್ ದ ಕ್ವಶನ್ಸ್ ವೇರ್ ಪ್ರೆಡಿಕ್ಟೆಡ್ ಓನ್ಲಿ. ಸ್ವಲ್ಪ ಒಂದು 2-3 ಕ್ವಶನ್ಸ್ ಆಬ್ವಿಯಸ್ಲಿ ದಟ್ ಹ್ಯಾಪನ್ಸ್ ಫಾರ್ ಎನಿ ಆಫ್ ದ ಎಕ್ಸಾಮ್ಸ್. ಸೊ ಸ್ವಲ್ಪ ಕ್ವಶನ್ಸ್ ಇರತ್ತವು, ಸಮ್ವೇರ್ ಅರೌಂಡ್ 3 to 5% ಆಫ್ ದ ಕ್ವಶನ್ಸ್. ಸೊ ಅವು ಹೆಂಗಿರ್ತಾವೆ ಅಂದ್ರೆ ಯಾರಿಗೋ ಆ ಮೂಮೆಂಟ್ ಒಳಗೆ ಸಾಲ್ವ್ ಮಾಡಕ್ಕೆ ಬರೋದಿಲ್ಲ, ಆ ಟೈಪನ್ನು ಕ್ವಶನ್ಸ್ ಇರ್ತಾವೆ. ಆಮೇಲೆ ಕಮಿಂಗ್ ಟು ಜನರಲ್ ಸ್ಟಡೀಸ್, ಸೊ ಇವನ್ ಗುರುಪೂರ್ಣಿಮಾ ದಿವಸನೂ ಎಷ್ಟೋ ಸ್ಟೂಡೆಂಟ್ಸ್ ಇಲ್ಲಿ ಬೆಳಗಾವಿಗೆ ಬಂದಾಗ ಎಕ್ಸಾಮಿಗೆ ಲೈಕ್ ಫಾರ್ ದಿಸ್ RWS ನನಗೆ ಬಂದು ಮೀಟ್ ಆಗಿನೂ ಹೋದ್ರು. ಸೊ ಅವ್ರು ಅದನ್ನ ಕನ್ಸರ್ನ್ ಹೇಳಿದ್ರು ನನಗೆ, ಲೈಕ್ ಮೇಡಮ್ ನಾವು ಟೆಕ್ನಿಕಲಿ ಎಷ್ಟೋ ಓದಿದ್ರು ಜನರಲ್ ಸ್ಟಡೀಸ್ ಒಳಗೆ ನಮ್ಗೆ ಪ್ರಾಬ್ಲಮ್ ಆಗಾಕತ್ತೈತಿ ಅಂತ. ಸೊ ನಾನು ಅದ್ರ ಸಂಬಂಧ ಸಿಕ್ಕಾಪಟ್ಟಿ ವರ್ಕ್ ಮಾಡಾಕತ್ತೀನಿ. ಸೊ ಏನೋ ಒಂದು ಜನರಲ್, ಯಾಕಂದ್ರೆ ನಮ್ದು ಟೆಕ್ನಿಕಲ್ ಪೇಪರ್ ಯು ವಿಲ್ ಡೂ ಬೆಟರ್ ಇನ್ ದ ಎಕ್ಸಾಮ್, ಬಟ್ ನಿಮ್ದು ಸಿಲೆಕ್ಷನ್ನು GS ಪೇಪರ್ದಿಂತ ಆಗವಲ್ತು. ಸೊ ದೆನ್ ವಾಟ್ ಈಸ್ ದ ಯೂಸ್ ಆಫ್ ಸ್ಕೋರಿಂಗ್ ಮೋರ್ ಇನ್ ಟೆಕ್ನಿಕಲ್ ಪೇಪರ್? ಸೊ ಅದರ ಸಂಬಂಧ ವಿ ಆರ್ ವರ್ಕಿಂಗ್ ರಿಯಲಿ ಹಾರ್ಡ್. ಸೊ GSಗೂ ನನಗೆ ಏನಾರೇ ಒಂದು ಮಾಡಬೇಕತ್ತ, ಯಾಕಂದ್ರೆ ಈಗ RWS AEE ನಾವು ಮೊನ್ನೆ ಪೇಪರ್ ನೋಡಿದ ತಕ್ಷಣ ಲೈಕ್ ಇಟ್ ವಾಸ್ ಲಿಟಲ್ ಡಿಫಿಕಲ್ಟ್. ಜನರಲ್ ಸೈನ್ಸ್ ಮೇಲೆ ಭಾಳ ವೇಟೇಜ್ ಇತ್ತು, ಆಮೇಲೆ HK ಪೇಪರ್ ಒಳಗೆ ಎಕನಾಮಿಕ್ಸ್ ಮ್ಯಾಗ ಭಾಳ ವೇಟೇಜ್ ಇತ್ತು. ಸೊ ಜನರಲ್ ಸ್ಟಡೀಸು ಒಂದು ಪೇಪರ್ಸ್ ನಾವು ಟ್ರೆಂಡ್ ನೋಡಿದ್ವಿ ಅಂದ್ರೆ ನಾವು ಏನೊಂದು ವೇಟೇಜ್ ಅನಾಲಿಸಿಸ್ ಪ್ರೆಡಿಕ್ಟ್ ಮಾಡ್ತೀವಲ್ಲ, ದ್ಯಾಟ್ ಈಸ್ ನಾಟ್ ಹ್ಯಾಪನಿಂಗ್ ರೈಟ್ ಇನ್ ಜನರಲ್ ಸ್ಟಡೀಸ್. ಸೊ ಏನೇನೋ ಕ್ವಶನ್ಸ್ ಕೇಳ್ಯಾರ, ಲೈಕ್ ಕ್ಯಾಲಿಫೋರ್ನಿಯಾ ವೆದರ್ ಕೇಳ್ಯಾರ. ಐ ವಾಸ್ ಇನ್ ಕ್ಯಾಲಿಫೋರ್ನಿಯಾ ಓನ್ಲಿ ಫಾರ್ 1 year. ಇವನ್ ಐ ವಾಸ್ ನಾಟ್ ಏಬಲ್ ಟು ಆನ್ಸರ್ ದಟ್ ಕ್ವಶನ್. ಯಾಕಂದ್ರೆ ಅಷ್ಟೊಂದು ನಾವು ಲೈಕ್ ವರ್ಲ್ಡ್ ಲೈಕ್ ಜಿಯೋಗ್ರಫಿ ಆಯ್ತು, ವರ್ಲ್ಡ್ ಇನ್ಫಾರ್ಮೇಷನ್ ಆಯ್ತು, ಅಷ್ಟೊಂದು ನಾವು ಓದಿರುವುದಿಲ್ಲ ಫಾರ್ ಅವರ್ KPSC. KS IAS ಅನ್ಕೋರಿ, ದಟ್ ಈಸ್ ಡಿಫ್ರೆಂಟ್ ಸ್ಟೋರಿ. ಬಟ್ ವೆನ್ ಇಟ್ ಕಮ್ಸ್ ಟು KPSC ಎಲ್ಲ ಸಿಲೆಬಸ್ ಒಳಗೆ ಅವ್ರು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೋ, ಲೈಕ್ ಈ ಪರ್ಟಿಕ್ಯುಲರ್ ಸಿಲೆಬಸ್ಗೆ ನೀವು ಅಷ್ಟೊಂದು ಪ್ರಿಪೇರ್ ಆಗೋದು ನೆಸಸರಿ ಇಲ್ಲ,
ಬರ್ದಿರ್ತಾರ ಅವರು, ಬಟ್ ಕ್ವಶನ್ ಪೇಪರ್ ನೋಡ್ರಿ, ದಟ್ ನೀಡ್ಸ್ ಲಾಟ್ ಆಫ್ ಪ್ರಿಪರೇಷನ್. ಸೊ ಯು ಡೋಂಟ್ ವರಿ. ಸೊ 1 or 2 months ಒಳಗೆ ನಾವು ಇದನ್ನೊಂದು ಏನಾದರೂ ಮಾಡ್ಬೇಕಂತಂದ ಐ ಆಮ್ ಬಿಹೈಂಡ್ ದಿಸ್. ಸೊ ಐ ವಿಲ್ ಡೂ ಸಮಥಿಂಗ್. ಸೊ ವೆನ್ ಐ ವಿಲ್ ಟೆಲ್ ಐ ವಿಲ್ ಡೂ ಸಮಥಿಂಗ್, ಆಬ್ವಿಯಸ್ಲಿ ಐ ವಿಲ್ ಡೂ ಸಮಥಿಂಗ್ ಫಾರ್ ದಟ್. ಸೊ ಅದಕ್ಕೆ ಕಂಪಲ್ಸರಿ ಕನ್ನಡ ಆದರೂ ನಿಮ್ಗೆ ಕೊಟ್ಟಿದ್ವಿ, ಅದು ಕೋರ್ಸ್ ಅವೈಲೇಬಲ್ ಐತಿ. ಆಮೇಲೆ ಕಮಿಂಗ್ ಟು JE, ಓಕೆ. ಸೊ WRD JE ಇರಲಿ, ಯಾವುದೇ JE ಇರಲಿ, ಕಮ್ಯುನಿಕೇಷನ್ ಪೇಪರ್ದು ಕೋರ್ಸು ರೆಡಿ ಆಗಾಕತೈತಿ. ಕಂಪ್ಯೂಟರ್ ಸಬ್ಜೆಕ್ಟ್ ಐ ಹ್ಯಾವ್ ಓನ್ಲಿ ಟಾಟ್, ಸೊ ಅದು ಕಂಪ್ಲೀಟ್ಲಿ ರೆಡಿ ಐತಿ. ಇಂಗ್ಲೀಷ್ ಐ ಹ್ಯಾವ್ ಸ್ಟಾರ್ಟೆಡ್. ಸೊ ಇದು ವಿಡಿಯೋ ಆದ ತಕ್ಷಣ, ಲೈಕ್ ನಂದು ಎಕ್ಸ್ಪ್ಲನೇಷನ್ ಆದ ತಕ್ಷಣ ಐ ವಿಲ್ ಬಿ ಅಟ್ಯಾಚಿಂಗ್ ದ ಫಸ್ಟ್ ಲೆಕ್ಚರ್ ಆಫ್ ದಿಸ್ JE ಇಂಗ್ಲೀಷ್. ಸೊ ನೌನ್ ಪಾರ್ಟ್ಸ್ ಆಫ್ ಸ್ಪೀಚ್ ನಾನು ಟೀಚ್ ಮಾಡೀನಿ. ಸೊ ಕೇಳ್ರಿ, ಅದನ್ನು ಡೆಮೋ ಅಂತ ಕನ್ಸಿಡರ್ ಮಾಡಿರಿ, ಅಥವಾ ನಿಮ್ಗೊಂದು ಆ ಪರ್ಟಿಕ್ಯುಲರ್ ಟಾಪಿಕ್ ಲೈಕ್ ನೌನದ ಬಗ್ಗೆ ನಾಲೆಜ್ ಬೇಕಂದ್ರೂ ಈ ವಿಡಿಯೋ ಕಂಟಿನ್ಯೂಯೇಷನ್ ನೋಡ್ರಿ ನೀವು. ಸೊ ಯು ವಿಲ್ ಗೆಟ್ ಟು ನೋ ನಾನು ಹೆಂಗೆ ಇಂಗ್ಲೀಷ್ ಗ್ರಾಮರ್ ಟೀಚ್ ಮಾಡ್ತಂತ. ಆಮೇಲೆ ಕನ್ನಡನೂ ಆಲ್ಮೋಸ್ಟ್ ಹಾಫ್ ಕೋರ್ಸ್ ರೆಡಿ ಐತಿ. ಯಾಕಂದ್ರೆ ಕಮ್ಯುನಿಕೇಷನ್ ಪೇಪರ್ ಒಳಗೆ ಕಂಪ್ಯೂಟರ್, ಇಂಗ್ಲೀಷ್, ಕನ್ನಡ 3 ಸಬ್ಜೆಕ್ಟ್ಸ್ ಅದಾವು. ಕಂಪ್ಯೂಟರ್ ಅಂತೂ ಆಲ್ರೆಡಿ ರೆಡಿ ಐತಿ, 6 months ಬಿಫೋರ್ನೇ ರೆಡಿ ಆಗೈತದು. ಸೊ ಇಂಗ್ಲೀಷ್ ಹಾಫ್ ಆಗೈತಿ, ಈಗ ಕನ್ನಡನೂ ಹಾಫ್ ಆಗೈತಿ. ಸೊ ವಿದಿನ್ 1 month ನಿಮ್ಗೆ JE ಪೇಪರ್ನು ರೆಡಿ ಆಗ್ತೈತಿ. ಸೊ ನಂದು ಎಂಡ್ ಗೋಲ್ ಏನಂದ್ರೆ, ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಯಾವುದೇ ಎಕ್ಸಾಮ್ ಬರಲಿ, ಟೆಕ್ನಿಕಲ್ ಬರಲಿ, ಜನರಲ್ ಸ್ಟಡೀಸ್ ಬರಲಿ, ಕಂಪಲ್ಸರಿ ಕನ್ನಡ ಬರಲಿ. ಆಮೇಲೆ PWD AEE ಒಳಗೆ ಕಂಪಲ್ಸರಿ ಇಂಗ್ಲೀಷನ್ನು ಮೆನ್ಷನ್ ಮಾಡ್ಯಾರು. ಇಫ್ ಯು ಹ್ಯಾವ್ ಸೀನ್ ದ ಸಿಲೆಬಸ್ ಪ್ರಾಪರ್ಲಿ. ಸೊ 150ಗೆ 50 ಮಾರ್ಕ್ಸ್ ಐತಿ. ಸೊ ಅದನ್ನು ನಾನು ಮಾಡ್ತೇನೆ. ಸೊ ಏನು ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಬೇಕಲ್ಲ, ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ರೊವೈಡ್ ಮಾಡೋದು ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ನಿಮ್ದು ಕೆಲಸ ಏನ ಕೂತು ಓದೋದಷ್ಟ, ದಟ್ಸ್ ಇಟ್. ಸೊ ಯು ಲೀವ್ ರೆಸ್ಟ್ ಟು ಅಸ್. ಸೊ ವಿ ಆರ್ ವರ್ಕಿಂಗ್ ಆನ್ ಇಟ್, ಓಕೆ. ಸೊ ಇವನ್ ನಾನು ಹೇಳಿದ ಪ್ರಕಾರ PWD ನೋಟಿಫಿಕೇಶನ್ ಬಂದ ಮೇಲೆ ಸೊ ನಿಮಗೆ ಮಾಕ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ನಾವು ಡಿಸ್ಕ್ರಿಪ್ಟಿವ್ ಫಾರ್ಮ್ಯಾಟ್ ಒಳಗೆ. ಈಗಂತೂ ನಾವು ಫ್ರೀ MCQ ಟೆಸ್ಟ್ಸ್ ಕೊಡತ್ತೀವಿ ಕೋರ್ಸ್ ಜಾಯ್ನ್ ಆದವ್ರಿಗೆ. ಬಟ್ ಯಾವಾಗ PWD ನೋಟಿಫಿಕೇಶನ್ ಬರತ್ತಲ್ಲ, ಡಿಸ್ಕ್ರಿಪ್ಟಿವ್ ಟೆಸ್ಟ್ಸನ್ನು ನಾವು ಕಂಡಕ್ಟ್ ಮಾಡ್ತೀವೋ. ಬಟ್ ಅದ್ರದೊಳಗೆ ಎಫರ್ಟ್ಸ್ ನಿಮ್ಮದು ಬೇಕು, ನಂದು ಬೇಕು. ಬಿಕಾಸ್ ನಂದು ಏನಂದ್ರೆ, ಲೈಕ್ ಐ ವಾಂಟ್ ಟು ಚೆಕ್ ಯುವರ್ ಪೇಪರ್ಸ್ ಆರ್ ಅಂಚಿತ್ ಸರ್ ಶುಡ್ ಚೆಕ್ ಯುವರ್ ಪೇಪರ್. ಸೊ ಬೇರೆದವ್ರ ಕಡೆ ನಾನು ಚೆಕ್ ಮಾಡಿಸೋದಿಲ್ಲ. ಯಾಕಂದ್ರೆ ನನಗೆ ಗೊತ್ತಾಗೈತಿ ಈಗ ಕ್ಲಿಯರ್ಲಿ, ಓಕೆ, ಯಾರು ಎಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೋ ಅವ್ರಿಗೆ ಹೆಂಗೆ ಇಂಪ್ರೂವೈಸ್ ಮಾಡ್ಬೇಕು ಅನ್ನೋದು ಈಚ್ ಆ್ಯಂಡ್ ಎವ್ರಿಥಿಂಗ್ ನನಗೆ ಇದೊಂದು 5 years ಎಕ್ಸ್ಪೀರಿಯನ್ಸ್ ಒಳಗೆ ನನಗೆ ಗೊತ್ತಾಗೈತಿ. ಯಾಕಂದ್ರೆ ನಾನು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದು SANPoint 2018 ಒಳಗೆ. ಸೊ ಅವಾಗಿಂದ್ರ ಐ ನೋ, ಓಕೆ, ಎಲ್ಲಿ ಮಿಸ್ಟೇಕ್ ಸ್ಟೂಡೆಂಟ್ ಮಾಡಾಕತ್ತಾರೋ ಅವ್ರಿಗೆ ಏನು ಕರೆಕ್ಟ್ ಗೈಡೆನ್ಸ್ ಕೊಡ್ಬೇಕು ಅನ್ನೋದು. ಬಿಕಾಸ್ ನಾನು ಇಲ್ಲಿ ಕರ್ನಾಟಕ ಒಳಗನೆ ಇರ್ತಾನು, ನಿಮ್ಮ ಜೊತೆನ ಕಮ್ಯುನಿಕೇಟ್ ಮಾಡ್ತಾನು. ಸೊ ಈಚ್ ಆ್ಯಂಡ್ ಎವ್ರಿ ಪೇಪರ್ನು ಚೆಕ್ ಮಾಡ್ತಾನೆ ನಾನು. ಏನೇ ಇನ್ಫಾರ್ಮೇಷನ್ ಬರಲಿ, ಡಿಸಿಷನ್ಸ್ ಬರಲಿ, ಎವ್ರಿಥಿಂಗ್ ನನಗೆ ಗೊತ್ತಿರುತ್ತೆ ಪ್ರತಿಯೊಂದೂ, ಓಕೆ. ಸೊ ನಾನು ಎದಕ್ಕೆ ಮೊದಲ ರಿಲೀಸ್ ಮಾಡೋದಿಲ್ಲ ಅಂದ್ರೆ, ಲೆಟ್ ದ ನೋಟಿಫಿಕೇಶನ್ ಕಮ್. ಸೊ ನಾನು ನಿಮಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ರೊವೈಡ್ ಮಾಡ್ತೀನಿ. ಸೊ ನಮ್ದು ಕ್ರೆಡೆನ್ಷಿಯಲ್ಸು ಗೊತ್ತೈತಿ, IIT NITನ ಟೀಚ್ ಮಾಡ್ತಾರೆ ನಿಮ್ದು ಕೋರ್ಸು. ಸೊ ಅದರದ್ದು ಮೇಲಂತೂ ನಿಮಗೆ ಏನೂ ಡೌಟ್ ನೆಸಸರಿ ಇಲ್ಲ. ಆಮೇಲೆ ವೆನ್ ಇಟ್ ಕಮ್ಸ್ ಟು ಪ್ರಿಪ್ರೇಷನ್ ಸ್ಟ್ರಾಟಜಿ, ಯಾಕಂದ್ರೆ ಸ್ಟೂಡೆಂಟ್ಸ್ ಅದನ್ನೇ ಹೇಳ್ತಾರೆ, ಮೇಡಮ್ ನಾವು ಕೋರ್ಸ್ ಎಲ್ಲಿ ಬೇಕಲ್ಲಿ ಜಾಯ್ನ್ ಆಗ್ಬೋದು, ಬಟ್ ನಮಗೆ ಪ್ರಿಪ್ರೇಷನ್ ಸ್ಟ್ರಾಟಜಿ ಬೇಕು, ನಮಗೊಂದು ಕಂಟಿನ್ಯೂಸ್ ಗೈಡೆನ್ಸ್ ಬೇಕು. ಸೊ ಫಾರ್ ದ್ಯಾಟ್ ನಾನು ಅದೀನಿ. ಸೊ ನೀವು ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರ್ಬೇಕು. ನೀವು 30 minutes ಮಾತಾಡ್ತಂದ್ರು ನಾನು 30 minutes ಫೋನ್ದಾಗ ಮಾತಾಡ್ತೀನಿ, 1 hour ಮಾತಾಡ್ತಂದ್ರು 1 hour ಮಾತಾಡ್ತೀನಿ. ಬಿಕಾಸ್ ದಿಸ್ ಇಸ್ ಮೈ ವರ್ಕ್ ಆ್ಯಂಡ್ ಐ ಹ್ಯಾವ್ ಟೇಕನ್ ದಿಸ್ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಯುವರ್ ಲೈಫ್ ಬೆಟರ್. ಸೊ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಂಡೇನೆ ಅಂದ್ರೆ ಐ ವಿಲ್ ಸಿ ಟು ಇಟ್ ದ್ಯಾಟ್ ಐ ವಿಲ್ ಡೂ ಜಸ್ಟಿಸ್ ಟು ಯು ಆಸ್ ವೆಲ್ ಆಸ್ ಟು ಮೈ ಸೆಲ್ಫ್ ಕಾನ್ಷಿಯಸ್. ಓಕೆ, ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಶೇರ್ ಇನ್ ಟುಡೇಸ್ ವಿಡಿಯೋ. ಸೊ ಫರ್ದರ್ ನಾನು ನಿಮಗೆ ನೌನ್ ಲೆಕ್ಚರ್ ಅಟ್ಯಾಚ್ ಮಾಡ್ತೀನಿ ಈ ವಿಡಿಯೋ ಒಳಗೆ. ಸೊ ಐ ಜಸ್ಟ್ ವಾಂಟ್ ಯು ಟು ವಾಚ್ ಇಟ್ ಆ್ಯಂಡ್ ಗಿವ್ ದ ಜೆನ್ಯೂನ್ ಫೀಡ್ಬ್ಯಾಕ್, ಓಕೆ. ಯಾಕಂದರೆ ಇನ್ನೂ ಅದು ಎಂಟೈರ್ ಸಬ್ಜೆಕ್ಟ್ ಮುಗಿದಿಲ್ಲ. ಸೊ ನೀವು ಏನೇ ಇಂಪ್ರೂವ್ಮೆಂಟ್ ಹೇಳಿದ್ರು ಐ ಆಮ್ ರೆಡಿ ಟು ಟೇಕ್ ದೋಸ್ ಇನ್ಪುಟ್ಸ್ ಆ್ಯಂಡ್ ಐ ವಿಲ್ ಸಿ ಟು ಇಟ್ ದ್ಯಾಟ್ ಐ ವಿಲ್ ಇನ್ಕಲ್ಕೇಟ್ ದೋಸ್ ಇನ್ಪುಟ್ಸ್ ಫಾರ್ ಮೈ ಅಪ್ಕಮಿಂಗ್ ಇಂಗ್ಲೀಷ್ ಲೆಕ್ಚರ್ಸ್ ಏನದಾವಲ್ಲ ಅದನ್ನು ಮಾಡ್ತೀನಿ. ಸೊ ನಿಮಗೆ JE ಇಂಗ್ಲೀಷ್ನು ನಾನು ಪ್ರೊವೈಡ್ ಮಾಡ್ತೀನಿ, PWD AE ಕಂಪಲ್ಸರಿ ಇಂಗ್ಲೀಷ್ನು ಪ್ರೊವೈಡ್ ಮಾಡ್ತೀನಿ, ಕಂಪಲ್ಸರಿ ಕನ್ನಡ ಅಂತೂ ಆಲ್ರೆಡಿ ಅವೈಲೇಬಲ್ ಐತಿ. ಆಮೇಲೆ JE ಒಳಗೆ ಕಂಪ್ಯೂಟರ್ ಅವೈಲೇಬಲ್ ಐತಿ, ಟೆಕ್ನಿಕಲ್ ಅಂತೂ ನಿಮಗೆ PWD AEE ಆಯಿತು, ಆಮೇಲೆ WRDನೂ ಆಯಿತು. ಆಲ್ 22 ಸಬ್ಜೆಕ್ಟ್ಸ್ ಅದು ಎಲ್ಲ ಅವೈಲೇಬಲ್ ಐತಿ. ಸೊ ಎವ್ರಿಥಿಂಗ್ ನಮ್ಮದು ಆಲ್ಮೋಸ್ಟ್ ರೆಡಿ ಐತಿ, ಓಕೆ. ಸೊ ಜಸ್ಟ್ ಕಂಟಿನ್ಯೂ ದಿಸ್ ವಿಡಿಯೋ ಬೈ ವಾಚಿಂಗ್ ದ ಫಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್. ಸಿ ಯು, ಆಲ್ ದ ವೆರಿ ಬೆಸ್ಟ್. Welcome back. So in today's class, we will be studying in detail about the first and the basic parts of speech, that is noun. So in the beginning, we will be understanding the meaning of the term noun, that is the definition, and how to identify the noun in a particular sentence.
what are the various types of nouns and how to make a noun plural. Singular, plural ಅನ್ನೋದು ನಾವು ಕಲ್ತಿವು. So what are certain rules and all with respect to that we will be studying in detail. Okay, so let's start. So first we will understand the meaning of the term noun. So let's read the definition here. A noun is a name of a person, place or thing. Quality, condition and feeling I have written. So in noun ಅನ್ನೋದು word ಏನಾಯ್ತಲ್ಲ. Okay, so this word. So we have been introduced this word in English right from our school days. Like second, third standard ಒಳಗನ grammar ಒಳಗ first ನಾವು ಇದ ಕಲ್ತೀವಿ actually. What is noun ಅನ್ನೋದು. So ಆ time ದಾಗ ನಾವು ಏನ್ ಕಲಿಸ್ತಿದ್ರು teachers ನಮಗ, like it is a name of a person, place or thing. So example ಕೊಡ್ರಿ ಅಂದ್ಕೂಳೆ ನೀವು ಏನ್ example ಕೊಡ್ತಿದ್ರಿ, like ನಿಮ್ಮ ಹೆಸರು, ನಿಮ್ಮ brother sister ಹೆಸರು, ನಿಮ್ಮ parents ಹೆಸರು. Place ಅಂದ್ಕೂಳೆ ನೀವು ಏನ್ ಕೊಡ್ತಿದ್ರಿ, like either your favorite place or the place where you used to live that time. So ಆ place ಹೆಸರು ಕೊಡ್ತಿದ್ರಿ. Things ಅಂದ್ಕೂಳೆ like school ಒಳಗೆ ಇರ್ತಿದ್ರ ಆ time ಒಳಗ, so black board, duster, chalk, pen, pencil, eraser. So ಇವೆಲ್ಲಾನು ನೀವು examples ಕೊಡ್ತಿದ್ರಿ. So this is what we have been studying or this is what we know till now. Noun ಅನ್ನೋದು. So madam ಇಷ್ಟ ಐತ್ರಿ, ಇಷ್ಟಾಗಿ ನೀವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಾಕ್ತೀರಿ ಅಂತೀರಿ. So this lecture will be going to be at least like 1 hour of the class. Okay, so yakandra it is not just the name of the place or a person or a thing. There are a lot of other terms and conditions also here to call a particular word as noun when you are using that word in a statement or an English sentence. One thing we have to remember that we are studying exam point of view. So it is not for like spoken English or fluency and all. So exam ಏನು ಬೇಕು ಅದರ ಪ್ರಕಾರ ಕಲಿತಿರ್ತೀವಿ and parallelly what other things also we will be learning, that and all I will be explaining simultaneously. So ಈಗ ನಮಗಂತೂ ಗೊತ್ತು name of a person, place or thing ಅನ್ನೋದು. But now what are these new words added to it in the definition, that is quality, condition and feeling. So wait, let me explain that. So in noun ಒಳಗ two basic types ಅದಾವ. First one like very basic classification. One is tangible, another one is intangible. So if you remember in your highway engineering, so you have studied that even the other road, like if the road condition is not good and all. So ಆ time ದಾಗ ಏನಾಗ್ತೈತಿ, what are the disadvantages ಅಂದ್ಕೂಲೆ ನೀವು ಏನ್ ಹೇಳ್ತಿದ್ರಿ, like fuel consumption will increase, wear and tear of the vehicle will increase, maintenance cost of the vehicle will increase. Okay, but other jote the other things also you will say like fatigue for the driver will increase. So incomfortness will get increased. ಅಥವಾ ರೋಡ್ ನೀಟ್ ಆದ ಕೂಡಲೇ ಅಥವಾ ಒಂದು ನ್ಯೂ ಹೈವೇ ಕನ್ಸ್ಟ್ರಕ್ಟ್ ಆದ ಕೂಡಲೇ ವಾಟ್ ಆರ್ ದ ಅಡ್ವಾಂಟೇಜಸ್ ಅಂದ್ಕೂಡಲೇ ನೀವು ಏನ್ ಹೇಳ್ತಿದ್ರಿ, ಫ್ಯೂಲ್ ಕನ್ಸಂಪ್ಷನ್ ಗೆಟ್ಸ್ ರೆಡ್ಯೂಸ್ಡ್, ವಿಯರ್ ಅಂಡ್ ಟಿಯರ್ ಗೆಟ್ಸ್ ರೆಡ್ಯೂಸ್ಡ್ ಅಂಡ್ ದ ಫೆಟಿಗ್ ಆಫ್ ದ ಡ್ರೈವರ್ ವಿಲ್ ಗೆಟ್ ರೆಡ್ಯೂಸ್ಡ್. ಸೊ ಈಗ ಫೆಟಿಗ್ ಅನ್ನೋದು ಏನದಾವಲ್ಲ, ಕ್ಯಾನ್ ಯು ಮೇಜರ್ ದಟ್? ನೋ, ಯು ಕ್ಯಾನ್ ನಾಟ್ ಮೇಜರ್. ಫಾರ್ ಎಕ್ಸಾಂಪಲ್ ಇಫ್ ಐ ಗಿವ್ ಯು ದ ವರ್ಡ್ ಆಸ್ ಆಂಗರ್. ಓಕೆ, ಸೊ ಈಗ ನೀವು ನಿಮ್ಮ ಕಾಲೇಜ್ ಒಳಗೆ ನಿಮ್ಮ HOD ಮೀಟ್ ಆಗ್ಬೇಕಂತಿರ್ತೀರಿ. ಸೊ ನಿಮ್ಮ ಫ್ರೆಂಡ್ ಏನ್ ಹೇಳ್ತಾರು, ಇಲ್ಲ ಈಗ ಸ್ವಲ್ಪ ಸಿಟ್ಟದಾಗದಾರ ಅವರು, ಡೋಂಟ್ ಗೋ ಅಂಡ್ ಮೀಟ್ ನಾವ್, ಹಿ ಇಸ್ ವೆರಿ ಆಂಗ್ರಿ. ಸೊ ಯು ವಿಲ್ ಆಸ್ಕ್, ಆಂಗ್ರಿ ಸ್ವಲ್ಪ ಆಂಗ್ರಿ ಅದಾರು, ಬಹಳ ಆಂಗರ್ ಅದಾರು, or whether you will ask like whether he is angry of 10 kg, 20 kg or 1000 volts, 1000 amperes. No, you cannot measure that. You cannot touch and feel that. Such things are called as intangible. Okay, so these all three are, that is quality, condition and feeling, are intangible. So for example, quality ನಿಮಗೆ ನಾನು ಎಕ್ಸಾಂಪಲ್ ಕೊಡ್ಬೇಕಂದ್ರೆ honesty, simplicity, punctuality. So ಟೈಮಿಗೆ ಯಾರು ವ್ಯಾಲ್ಯೂ ಕೊಡ್ತಾರೋ, see I appreciate his punctuality ಅಂದ್ರೆ ನೀವೆಲ್ಲರೂ ಹೋಗ್ಬೇಕಂತಿರ್ತೀರಿ. ಸೊ 10 o'clock ಬಾ ಅಂದ ಕೂಡಲೇ ಅವ್ರು ಬರ್ತಾರ ಟೈಮಿಗೆ. ಸೊ ಯು ಸೇ ದಟ್ ಐ ಅಪ್ರಿಶಿಯೇಟ್ ಯುವರ್ ಪಂಕ್ಚುಯಾಲಿಟಿ, ಐ ಲೈಕ್ ಯುವರ್ ಸಿಂಪ್ಲಿಸಿಟಿ, ಐ ಲೈಕ್ ಯುವರ್ ಆನೆಸ್ಟಿ. ಓಕೆ, ಸೊ ದೀಸ್ ಆರ್ ಆಲ್ ದ ನೌನ್. ಸೊ ಈ ಟೈಪ್ ನಮಗ ಮೊದಲು ಕಲ್ತಿರ್ಲಿಲ್ಲ. ವಿ ಜಸ್ಟ್ ಯೂಸ್ ಟು ಐಡೆಂಟಿಫೈ ದೀಸ್ ವರ್ಡ್ಸ್. ಓಕೆ, ಲೈಕ್ ಇದಕ್ಕೆ ಯಾಕೆ ನಾವು ಟ್ಯಾಂಜಿಬಲ್ ಅಂತೀವಿ ಈಗ, ಬಿಕಾಸ್ ದ ಪರ್ಸನ್ ರಾಜೇಶ್ ಈಸ್ ಕಾಲ್ಡ್ ಆಸ್ ರಾಜೇಶ್ ಓನ್ಲಿ. ಸೊ ನಿಕ್ ನೇಮ್ ಅಂತ ನೀವು ರಾಜು, ರಾಜ ಈ ಟೈಪ್ ಕರಿಬಹುದು, ಬಟ್ ಯು ಕೆನಾಟ್ ಕಾಲ್ ಹಿಮ್ ಆಸ್ ಸುರೇಶ್, ರಮೇಶ್, ಮಹೇಶ್ ಲೈಕ್ ದಟ್, ರೈಟ್? ಸೊ ಟ್ಯಾಂಜಿಬಲ್, ಫಿಕ್ಸ್ಡ್. ಈ ಬೆಳಗಾವಿ ಪ್ಲೇಸಿಗೆ ನೀವು ಬೆಳಗಾವಿ ಅಥವಾ ಬೆಲ್ಗಮ್ ಅಂತ ಕರಿತೀರಿ. ಯು ಕೆನಾಟ್ ಕಾಲ್ ದಿಸ್ ಪ್ಲೇಸ್ ಆಸ್ ಹುಬ್ಳಿ, ಧಾರವಾಡ ಆರ್ ಬ್ಯಾಂಗ್ಳೂರ್ ಲೈಕ್ ದಟ್, isn't it? ಚೇರಿಗೆ ಕುರ್ಚಿ, ಚೇರ್ ಅಂತ ಕರಿತೀರಿ ನೀವು, ಸೋಫಾ, ಟೀಫೈ, ಡೈನಿಂಗ್ ಟೇಬಲ್ ಆ ಟೈಪ್ ಕರಿತೀರಿ. ನೋ. ಸೊ ದೀಸ್ ಆರ್ ಆಲ್ ಲೈಕ್ ಟ್ಯಾಂಜಿಬಲ್ ವಿಚ್ ಆರ್ ಡಿಫೈನ್ಡ್ ಅಂಡ್ ವಿಚ್ ಇಸ್ ಹ್ಯಾವಿಂಗ್ ಓನ್ಲಿ one word for that and which you can touch, see, feel.
And one more example for this condition or state for intangible is illness, poverty, childhood. If for example one sentence ಕೊಟ್ಟಿರ್ತಾರೆ, my childhood days ಅಥವಾ my vacation days during my childhood were very beautiful, where I used to spend with my grandparents in my village. So ಇದ್ರ ಒಳಗ there are many nouns actually. So village ಅನ್ನೋದು noun ಐತಿ, grandparents ಅನ್ನೋದು noun ಐತಿ, but childhood word ಸಂಬಂಧ ನಾನು ನಿಮಗೆ ಅದ ಸ್ಟೇಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡಿದ್ನಿ ಸೆಂಟೆನ್ಸ್. So this is also a noun, remember that. Okay, so feelings or actions like happiness, sadness, anger, theft, so these all comes in the noun category only. So there are many other words actually, because this English language is having many thousands and thousands of words, so we cannot remember all the words. So exam point of view ನೀವು ಎಷ್ಟು ನೆನಪಿಟ್ಕೋಬೇಕು, ಎಷ್ಟು ರಿಪೀಟ್ ಆಗ್ಯಾವ ಎಕ್ಸಾಮ್ಸ್ ಒಳಗ, ಸೊ ಆ ಅಷ್ಟ ವರ್ಡ್ಸ್ ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡೀನಿ. And at this point of time I want to tell you that the opposite of this tangible is intangible, because we will be studying a separate altogether a chapter like antonym or opposite words at ನಾವು ಕಲಿತೇವೆ. ಸೊ ಈ ವರ್ಡ್ ಆ ಟೈಮ್ದಾಗ ಇರಲಿಲ್ಲ, ನಾಳೆ ನಿಮ್ಗೆ ಎಕ್ಸಾಮ್ ಒಳಗೆ ಬಂತು the opposite word or antonym of tangible at ಬಂದ ನಿಮಗೊಂದು 4 ಆಪ್ಷನ್ಸ್ ಕೊಡ್ತಾರೆ, ಲೈಕ್ ನಾನ್ ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್, ಅಟ್ಯಾಂಜಿಬಲ್, ಅನ್ಟ್ಯಾಂಜಿಬಲ್ ಹಿಂಗೆಲ್ಲ ಕೊಡ್ತಾರೆ. ಸೊ ಆ ಟೈಮ್ನಾಗ ನಾವು ಕಲ್ತಿಲ್ಲ ತನ್ಬಾರ್ದು, because here whatever I am explaining in this particular slide alla, the questions can be asked different, because we will be studying further parts of speech like pronoun, adjective, then exclamatory, or else we will be studying like you can say like indirect, direct speech, active voice, passive voice. So all of them are related. Okay, these are all the basic things ನೀವು ಪ್ರಾಪರ್ ಆಗಿ ಕ್ಲಾಸಿಫಿಕೇಶನ್ ಮಾಡಕ್ ಆಗುದಿಲ್ಲ, ಯಾಕಂದ್ರೆ ನಾನು ಆಗಲೇ ಒಂದು ಏನು ಸೆಂಟೆನ್ಸ್ ಹೇಳಿದ್ನಲ್ಲ ನಿಮ್ ಚೈಲ್ಡ್ಹುಡ್ ಅನ್ನೋದು. ಸೊ ಅದ್ರ ಒಳಗ ಕಂಪ್ಲೀಟ್ ಆಗಿ ನಿಮಗ ಪ್ರೊನೌನ್ಸ್ ಇರ್ತೈತಿ, ಪ್ರಿಪೋಸಿಷನ್ಸ್ ಇರ್ತೈತಿ, ಕಂಜಂಕ್ಷನ್ ಇರ್ತೈತಿ, ನೌನ್, ವರ್ಬ್, all the words, all the parts of speeches will be there. So ಆ ಟೈಮ್ದಾಗ ನೀವು ಪ್ರಿಪೋಸಿಷನ್ ಐಡೆಂಟಿಫೈ ಮಾಡಬೇಕು, ಅಡ್ಜೆಕ್ಟಿವ್ ಐಡೆಂಟಿಫೈ ಮಾಡ್ಬೇಕಂದ್ರೆ that time you will be taking the help of noun. So that is the reason you should study or you should understand in that way and keep writing the notes parallelly. This is very very important. ಯಾಕಂದ್ರೆ ನೀವು ಇಂಗ್ಲಿಷ್ ಸಂಬಂಧ ಯಾವ್ದಾರ ಬುಕ್ ತಗೊಂಡು ಓದಿದ್ರ ಅಂದ್ರೆ you will not understand anything. So that is the reason I am explaining very slowly, very simple way, so that you will understand. Even if you are from Kannada medium, you should be able to understand. ಅದಕ್ಕೆ ನಾನು ಕನ್ನಡ ಇಂಗ್ಲಿಷ್ ಎರಡರೊಳಗೂ ನಿಮಗೆ ಎಕ್ಸ್ಪ್ಲೇನ್ ಮಾಡಕತ್ತೀನಿ. Okay, so hope it is clear. The opposite of tangible. Tangible you can measure, you can touch, see, feel, but intangible you cannot. So these two are the opposite words. Okay. Now, how to identify a word is a noun. ಈ ಒಂದು ಸೆಂಟೆನ್ಸ್ ಇರತಿ, ಆ ಸೆಂಟೆನ್ಸ್ ಒಳಗ ಈ ಪರ್ಟಿಕ್ಯುಲರ್ ವರ್ಡ್ ಅನ್ನ ನೌನ್ ಐತಿ ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗಬೇಕು? ದೇರ್ ಆರ್ 2 ಸಿಂಪಲ್ ರೂಲ್ಸ್. ಸೊ ಫಸ್ಟ್ ರೂಲ್ ಏನೈತೆ ಅಂದ್ರ ಆರ್ಟಿಕಲ್ ಪ್ಲಸ್ ವರ್ಡ್ ಈಸ್ ಈಕ್ವಲ್ ಟು ನೌನ್. ಆರ್ಟಿಕಲ್ ಪ್ಲಸ್ ವರ್ಡ್ ಈಸ್ ಈಕ್ವಲ್ ಟು ನೌನ್. ಸೊ ಲೆಟ್ಸ್ ರೀಡ್ ಹಿಯರ್. ಇಫ್ ಎನಿ ಆರ್ಟಿಕಲ್ ಈಸ್ ಪ್ರೆಸೆಂಟ್ ಬಿಫೋರ್ ಅ ವರ್ಡ್, that word is a noun. Okay, so ಈಗ ಒಂದು ವರ್ಡ್ ಐತಿ, ಯಾವುದೋ ಒಂದು ವರ್ಡ್ ಐತಿ, ಅದರದ್ದು ಹಿಂದ್ ಒಂದು ಆರ್ಟಿಕಲ್ ಬಂತಂದ್ರ then this particular word is noun. So this is what equation format ದಾಗನು ನೀವು ಬರಿಬಹುದು. So now what is this article? So you have studied a and the. So these are the 3 articles and the only articles in the English language. So where we will be using articles, a ಎಲ್ಲಿ ಯೂಸ್ ಮಾಡಬೇಕು, an ಎಲ್ಲಿ ಯೂಸ್ ಮಾಡಬೇಕು, the ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು we will be studying in a separate chapter under the heading articles. So ಈಗ ಅಷ್ಟು ಡೀಟೇಲ್ ಆಗಿ, because again there are lot of rules that where we will be using a and the. So other in depth ನಾವು ಈಗ ಸ್ಟಡಿ ಮಾಡೋದಿಲ್ಲ. Just you need to remember that if any article is present before a particular word, then this word is called as noun. That's it. So ನಿಮಗೊಂದು ಈಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತಾನೋ, write down that example. I like the movie. Okay, I like the movie. So the ಆದ ಕೂಡಲೇ ಏನ್ ಬಂದೈತಿ, ಈಗ ಮೂವಿ ಅನ್ನೋದು ಬಂದೈತಿ. So the is article, movie is noun. Okay ನಾ? So ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. Carry an umbrella. Okay, so ಇದ್ರೊಳಗೆ ಏನ an ಅನ್ನೋದು ಏನೈತಿ, ಆರ್ಟಿಕಲ್. ಸೊ ಅದಾದ ಕೂಡಲೇ ಏನು ವರ್ಡ್ ಬಂದೈತಿ, umbrella. So that's why umbrella is noun. So one more example. There was a cat in his house. Okay, so there was a cat. A ಅನ್ನೋದು ಏನೈತಿ, ಆರ್ಟಿಕಲ್.
ಆದ್ಕೂಳೆ ವರ್ಡ್ ಏನ್ ಬಂದೈತಿ ಕ್ಯಾಟ್. ಸೊ ದ್ಯಾಟ್ ಕ್ಯಾಟ್ ಈಸ್ ನೌನ್. ನೆಕ್ಸ್ಟ್ ಎಕ್ಸಾಂಪಲ್ ಇನ್ನೊಂದು ಕೊಡ್ತನು. ದ ಬಯಾಲಜಿ ಟೀಚರ್ ಈಸ್ ವೆರಿ ಬ್ಯೂಟಿಫುಲ್. ಸೊ ದ ಆದ್ಕೂಳೆ ಬಯಾಲಜಿ ವರ್ಡ್ ಬಂದೈತಿ ಅಂಡ್ ದ ಈಸ್ ಆರ್ಟಿಕಲ್. ಸೊ ಬಯಾಲಜಿ ಈಸ್ ದ ನೌನ್. The English teacher is very beautiful. The physics teacher is very talented. So ಇವೆಲ್ಲ ಏನ್ ಆರ್ಟಿಕಲ್ ಆದ್ಕೂಳೆ ನೆಕ್ಸ್ಟ್ ವರ್ಡ್ ಏನ್ ಬರತ್ತಲ್ಲ that is noun. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಬಿಕಾಸ್ ಸಿ ಹಿಯರ್ ಇನ್ ಗ್ರಾಮರ್ ನಾವು ಬರೀ ಸಿಂಪಲ್ ರೂಲ್ಸ್ ಅತ್ತನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋದ್ವಿ ಅಂದ್ರ in exam all the questions will be mixed, all the parts of speech, there are many topics. So ಎಲ್ಲ ಮಿಕ್ಸ್ ಆದ್ಕೂಳೆ it will be very difficult to identify. ಸೊ ಅದರ ಸಂಬಂಧ ನಾವು ಎಷ್ಟು ಎಕ್ಸಾಂಪಲ್ಸ್ ನಾವು ಮಾಡ್ಕೋತ ಹೋಗ್ತೀವಲ್ಲ that much you will be remembering. Okay, so one more last example for this condition ನಿಮಗೆ ಕೊಡಬೇಕಂದ್ರ we are going to buy a new car today. Okay, so we are going to buy a new car today. So a ಅನ್ನೋದು is the article. a ಆದ್ಕೂಳೆ ಏನ್ ಬರತಿ car ಅನ್ನೋದು ಬರ್ತೈತಿ. So that car is noun. So hope you have understood now. So now let's see the second one. Okay, that is this one. ಇನ್ನೊಂದು ಕಂಡೀಷನ್ ಏನೈತಿ to identify noun. So word plus yes ಅಥವಾ es ಬತ್ತಂದ್ರ that will be called as plural word and that plural word is noun. So noun ಕನ plural ಇರ್ತೈತಿ ಯಾವಾಗ್ಲೂ. This is what you need to remember. Okay, yes or es. So ನೀವೇನ್ ನೆನಪಿಟ್ಕೋರಿ, ಯಾವ್ದೋ ಒಂದು ವರ್ಡಿಗೆ ಮುಂದ yes ಅಥವಾ es ಇತ್ತಂದ್ರ that word is called as noun. Okay, so again I will tell you the examples. Okay, like for example, the two cities are connected by a railway. Okay, so the two cities are connected by a railway. So railway ಅನ್ನೋದನ್ನು noun ಐತಿ, that is different. ಈಗ two cities ಅಂತ ಹೇಳಕತ್ತೇನೆ ನಾನು. Cities ಅನ್ನೋದು ಏನೈತಿ, this is plural. City ಅನ್ನೋದು ಏನೈತಿ, that is singular. Okay, so cities ಹಿಂದೆ ಈಗ ನಮಗ article ಅನ್ನೋದು ಏನೂ ಇಲ್ಲ. So you cannot say that this is noun because there are lot of exceptions and conditions. You can see here. There are lot of exceptions and conditions, but basic rules ಏನದಲ್ಲ they hold good at most of the situations. Okay, so cities ಅನ್ನೋದು ಏನೈತಲ್ಲ noun ಬತ್ತು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. The chairs are made up of teak wood. So chairs ಅನ್ನೋದು ಏನೈತಿ, chair is a singular, chairs is a plural. So hence that word is called as noun. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. I saw bisons in Yellowstone National Park, USA. So bisons ಅನ್ನೋದು like buffalo ಗತೆ ಬಲ್ಕಿ animals ಅದಾವು. So I saw bisons in Yellowstone National Park, USA. So bison is singular, bisons is plural. So this bison word is called as noun. Okay, so our two conditions ಅಂತೂ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. So now one more condition here to identify noun is with suffix. Okay, so suffix prefix ಅನ್ನೋದು ನಿಮಗೊಂದು ಐಡಿಯಾ ಇರಬೇಕು. ಈಗ ಒಂದು ವರ್ಡ್ ಐತಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೇ ತಗೋತೇನೆ ನಾನು ಡಾರ್ಕ್. ಸೊ ಡಾರ್ಕ್ ಆದ ಕೂಡಲೇ ನಾ ಮುಂದೆ ನೆಸ್ ಅಂತ ಬರದ್ನಿ, ಡಾರ್ಕ್ನೆಸ್. ಸೊ ಐ ಗೆಟ್ ಸ್ಕೇರ್ಡ್ ಆಫ್ ಡಾರ್ಕ್ನೆಸ್ ಅಂತೀವಿ ನಾವು. ಸೊ ನೆಕ್ಸ್ಟ್ ವರ್ಡ್ ಏನ್ ಬರ್ತೈತಲ್ಲ ದಟ್ ಈಸ್ ಕಾಲ್ಡ್ ಆಸ್ ಸಫಿಕ್ಸ್. ಸೊ ಮೊದಲನ ಬಂತಂದ್ರ ಇಟ್ ಈಸ್ ಕಾಲ್ಡ್ ಆಸ್ ಪ್ರಿಫಿಕ್ಸ್. ಸೊ ಫಾರ್ ಎಕ್ಸಾಂಪಲ್ ಆಗಲೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಿ ಇಂಟ್ಯಾಂಜಿಬಲ್. ಸೊ ಟ್ಯಾಂಜಿಬಲ್ ಹಿಂದ ಲೆಟ್ ಮಿ ರೈಟ್ ಹಿಯರ್, ಟ್ಯಾಂಜಿಬಲ್ ಹಿಂದ ಐ ರೋಟ್ ಆಸ್ ಇನ್. So this in word is called as prefix, and if we write a word after a word is called as suffix. So ಈ ಯಾವ್ಯಾವ ವರ್ಡಿಗೆ ಇವೆಲ್ಲ suffix ಬರ್ತಾವಲ್ಲ, so those all are nouns. So this is what you need to remember. So ಸ್ವಲ್ಪ ಇದ್ರ ಒಳಗೆ ಇಂಗ್ಲಿಷ್ ಒಳಗೆ ಪ್ರಾಕ್ಟೀಸ್ ಅನ್ನೋದು ಬೇಕು, ಮೆಮರಿ ಪವರ್ ಅನ್ನೋದು ಬೇಕು. So what you can do is now as you have joined the class, so neat ಓದ್ಕೋತ ಹೋಗ್ರಿ, just try understanding and write down everything properly. That is more than sufficient. ಆಮೇಲೆ ಎಕ್ಸಾಮ್ ಬಂದ ಕೂಡಲೇ so what you can do is if you have still access for this course, so you can do the revision or else ನಿಮ್ ನೋಟ್ಸ್ ಒಳಗೆ ಏನ್ ಬರ್ದಿರ್ತಾರಲ್ಲ ಅದನ್ನ ಇನ್ನೊಂದ್ಸಲ ನೋಡಿದ್ರೆ ಅಂದ್ರೆ that will be more than sufficient. Okay, so now let's see all these examples. Okay, so again I'm telling you there are a lot of other examples also, but as per exam point of view ಏನ್ ನಿಮಗೆ sufficient ಐತಿ ಅಷ್ಟ ನಾನು ಇಲ್ಲಿ ಮೆನ್ಷನ್ ಮಾಡೀನಿ. ಸೊ ಈಗ ಯಾವ್ದ ವರ್ಡ್ ನೆಸ್ ದಿಂತ್ರ ಎಂಡ್ ಆಕೈತಿ ಅಥವಾ ಆ ವರ್ಡಿಗೆ ಸಫಿಕ್ಸ್ ನೆಸ್ ಅನ್ನೋದೈತಿ, ಸೊ ಸಚ್ ವರ್ಡ್ಸ್ ಆರ್ ಕಾಲ್ಡ್ ಆಸ್ ನೌನ್ಸ್. ತಿಳಿತು? ಹ್ಯಾಪಿನೆಸ್, ಬ್ರೈಟ್ನೆಸ್, ಡಾರ್ಕ್ನೆಸ್. ಐ ಲೈಕ್ ದ ಬ್ರೈಟ್ನೆಸ್ ಆಫ್ ದ
new house ಅಥವಾ I like the brightness of this new jumbar ಅಥವಾ light ಅಂತೀವಲ್ಲ, so that word is called as noun. Same way ISM, so racism. So racism ಅಂದ್ರೆ ನಿಮ್ಗೆ ಗೊತ್ತಲ್ಲ, US ಒಳಗ ಬ್ರೌನ್ಸ್ ಏಷಿಯನ್ಸ್ ಅಥವಾ ರೇಸಿಸಮ್ ಮಾಡ್ತಾರೆ. ಸೊ ದಾಟ್ ಇಸ್ ಕಾಲ್ಡ್ as racism. ಡಿಫರೆಂಟ್ ರೇಸ್ ಅನ್ನ ಕ್ಲಾಸಿಫೈ ಮಾಡೋದು. ಕ್ರಿಟಿಸಿಸಮ್, ಎಂಥೂಸಿಯಾಸಮ್, ಯುಫೆಮಿಸಮ್. ಸೊ ಇದ್ರೊಳಗೆ ನಿಮಗೆ ಕ್ರಿಟಿಸಿಸಮು, ಎಂಥೂಸಿಯಾಸಮು ಇವೆಲ್ಲ. ಕ್ರಿಟಿಸಿಸಮ್ ಅಂದ್ರೆ ಏನು? ಕ್ರಿಟಿಸೈಸ್ ಮಾಡೋದಂತಾರೆ. ಒಬ್ಬೊಬ್ರು ನೋಡ್ರಿ, ನೀ ಚಂದ ಇಲ್ಲ, ನೀ ದಡ್ಡ ಅದಿ, ನೀ ಅಸಹ್ಯ ಅದಿ, ಇಂಥವೆಲ್ಲ ಹೇಳ್ತಾರೆ. ಸೊ ಎಂಥೂಸಿಯಾಸಮ್ ಅಂದ್ರೇನ? ಐ ಅಪ್ರಿಶಿಯೇಟ್ ಹಿಸ್ ಎಂಥೂಸಿಯಾಸಮ್ ಆಫ್ ಲರ್ನಿಂಗ್ ನ್ಯೂ ಥಿಂಗ್ಸ್. ಸೊ ಅಂದ್ರೆ ಹಿ ಈಸ್ ಅ ವೆರಿ ಎಂಥೂಸಿಯಾಸ್ಟಿಕ್ ಪರ್ಸನ್ ಅಂತಾರೆ. ಸೊ ಯುಫೆಮಿಸಮ್ ಅಂದ್ರೆ ಏನಿದ್ರ ಮೀನಿಂಗ್? ಈಗ ನೀವು ಒಬ್ಬಾಕಿ ಹುಡುಗಿಗೆ ಫಾರ್ ಎಕ್ಸಾಂಪಲ್ ಆಕಿ ದಪ್ಪ ಅದಾಳ ಅಂತ ಹೇಳ್ಬೇಕಂತಿರ್ತೀರಿ, ಲೈಕ್ ಯು ಆರ್ ಟೂ ಫ್ಯಾಟ್ ಅಂದ್ಕೂಡ್ಲೆ ಅವರಿಗೆ ಬೇಜಾರಾಗ್ತೈತಿ. ಸೊ ನೀವೇನಂತ ಹೇಳ್ತೀರಿ? ಲೈಕ್ ಯು ಆರ್ ಲಿಟಲ್ ಹೆವಿ, ಯು ಆರ್ ಬಬ್ಲಿ, ಯು ಆರ್ ಚಬಿ. ಸೊ ಈ ಟೈಪ್ ಹೇಳ್ತೀರಿ. ಸೊ ನೀವು ಇಂಡೈರೆಕ್ಟ್ಲಿ ಯು ಆರ್ ಫ್ಯಾಟ್ ಅಂತನ ಹೇಳ್ಬೇಕಂತಿರ್ತೀರಿ, ಬಟ್ ಯು ವಿಲ್ ನಾಟ್ ಟೆಲ್ ಇಟ್ ಡೈರೆಕ್ಟ್ಲಿ. ಸೊ ವಾಟ್ ಐ ವಾಂಟ್ ಟು ಟೆಲ್ ಹಿಯರ್ ಇಸ್ you will be criticizing but not in a harsh way. So less offensive way ಒಳಗ ನೀವು ಹೇಳ್ತೀರಿ. ಸೊ ಒನ್ ಮೋರ್ ಎಕ್ಸಾಂಪಲ್ ಏನಿದೆ ಯುಫೆಮಿಸಮ್ ಕೊಡ್ಬೇಕಂದ್ರೆ, ಲೈಕ್ ಈಗ ಯಾರ ತೀರ್ಕೋತಾರೋ, ಸೊ ಅವ್ರು ಸತ್ರು ಅನ್ನಂಗಿಲ್ಲ ನಾವು. ಸೊ ಇನ್ಸ್ಟೆಡ್ ಲೈಕ್ ಹಿ ಪಾಸ್ಡ್ ಅವೇ ಅಂತ ಹೇಳ್ತೀವಿ, ಇನ್ಸ್ಟೆಡ್ ಆಫ್ ಲೈಕ್ ಹಿ ಈಸ್ ಡೆಡ್. ಸೊ ಅದು ಹಾರ್ಶ್ ಆಗ್ತೈತಿ. ಸೊ ಅದಕ್ಕಿಂತ ಹಿ ಪಾಸ್ಡ್ ಅವೇ. ಸೊ ಒನ್ ಮೋರ್ ಎಕ್ಸಾಂಪಲ್ ಈಸ್, ಈಗ ಅನ್ಎಂಪ್ಲಾಯ್ಡ್ ಅದಾರೊಬ್ರು, ಸೊ ಇಲ್ಲ ಹಿ ಈಸ್ ಜಾಬ್ಲೆಸ್, ಹಿ ಈಸ್ ಅನ್ಎಂಪ್ಲಾಯ್ಡ್ ಅನ್ಕೂಲ ಹಾರ್ಶ್ ಅನ್ಸ್ತೈತೆ ಅದು. ಸೊ ಅದಕ್ಕಿಂತ ಹಿ ಈಸ್ ಬಿಟ್ವೀನ್ ದ ಜಾಬ್ಸ್ ಅಂದ್ರೆ ಏನ? ಹಿ ಈಸ್ ಸರ್ಚಿಂಗ್ ಫಾರ್ ದ ಜಾಬ್ಸ್. ಸೊ ಈ ಟೈಪ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಯುಫೆಮಿಸಮ್. ಸೊ ಅಗೇನ್ ದ ರೀಸನ್ ವೈ ಐ ಆಮ್ ಎಕ್ಸ್ಪ್ಲೇನಿಂಗ್ ಈಸ್, ಸೊ ನಿಮ್ಗ ಫರ್ದರ್ ಎಕ್ಸಾಮ್ ಒಳಗೂ ಕೇಳಿರ್ತಾರೆ, ಲೈಕ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೋ, ಓಕೆ. ಸೊ ಆ ಸ್ಟೇಟ್ಮೆಂಟ್ ಮೀನಿಂಗ್ ಆಪ್ಷನ್ಸ್ ಒಳಗೆ ಕೊಟ್ಟಿರ್ತಾರೆ. ಸೊ ಯು ಶುಡ್ ಐಡೆಂಟಿಫೈ ದ ಕರೆಕ್ಟ್ ವರ್ಡ್ ಫಾರ್ ದಟ್ ಸ್ಟೇಟ್ಮೆಂಟ್. ಸೊ ಡೀಟೇಲ್ ಆಗಿ ಮೀನಿಂಗ್ ಕೊಟ್ಟಿರ್ತಾರೆ ಇಷ್ಟ, ಓಕೆ. ಸೊ ಅದ್ರ ಸಂಬಂಧ ಐ ಆಮ್ ಎಕ್ಸ್ಪ್ಲೇನಿಂಗ್ ಇನ್ ದಿಸ್ ವೇ. So next, CY dintra end adra, that is called as noun. So for example, accuracy, literacy, fluency. So accuracy ಅನ್ನೋದು ನಮಗೆ ಗೊತ್ತೈತಿ, like accuracy, like we should have certain accuracy when we are solving the numericals. So literacy of this one, Kerala is more. Fluency andra his English fluency is really good, athwa he is fluent in English. So other meaning, he is good at it. ಸೊ ಟಿ ವೈಲೆ ಎಂಡ್ ಆಗೋದು, ಲೈಕ್ ಎಬಿಲಿಟಿ, ಬ್ಯೂಟಿ, ಆಕ್ಟಿವಿಟಿ, ವೆರಾಸಿಟಿ. ಸೊ ಎಬಿಲಿಟಿ ಮೀನಿಂಗ್ ನಮ್ಗೆ ಗೊತ್ತೈತಿ, ಬ್ಯೂಟಿ ಮೀನಿಂಗ್ ಗೊತ್ತೈತಿ, ಆಕ್ಟಿವಿಟಿ ಅನ್ನೋದು ಗೊತ್ತೈತಿ, ವೆರಾಸಿಟಿ. ಸೊ ವೆರಾಸಿಟಿ ಅಂದ್ರೇನ? ಅಕ್ಯುರಸಿ. ಸೊ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರ, ವೋಟರ್ ಶುಡ್ ಬಿ ಕನ್ಸರ್ನ್ಡ್ ಅಬೌಟ್ ಹಿಸ್ ವೆರಾಸಿಟಿ. ಸೊ ಅಂದ್ರೆ ವೋಟರು ಯಾರಿಗೆ ವೋಟ್ ಹಾಕಾಕತ್ತಾರ ಅನ್ನೋದು ಅಕ್ಯುರೇಟ್ ಇರ್ಬೇಕು. ಯಾಕಂದ್ರೆ ಸ್ವಲ್ಪ ನೀವು ತಪ್ಪು ಮಾಡಿದ್ರೆ ಬೇರೆದವ್ರಿಗೆ ವೋಟ್ ಬೀಳ್ತಿರ್ತೈತಿ, ಓಕೆ. ಸೊ ದ್ಯಾಟ್ ಅಕ್ಯುರಸಿ, ದ್ಯಾಟ್ ಇಸ್ ಕಾಲ್ಡ್ ಅಸ್ ವೆರಾಸಿಟಿ. ಸೊ ಇದು ನಿಮಗೆ ಎಲ್ಲಿ ಕೇಳಬಹುದು? ಅವ್ರ ಎಕ್ಸಾಮ್ ಒಳಗ ಸಿನೋನಿಮ್ ಒಳಗೆ ಕೇಳಬಹುದು. ಸೊ ಅಕ್ಯುರಸಿ, ಇನ್ಅಕ್ಯುರಸಿ ಅಥವಾ ಅದರ್ ವರ್ಡ್ಸ್ ಕೊಡ್ತಾರೆ. ಸೊ ದಟ್ ಟೈಮ್ ಯು ಶುಡ್ ನೋ ದ ಮೀನಿಂಗ್ ಆಫ್ ದ ಟರ್ಮ್, ಓಕೆ. ನೌ ನೆಕ್ಸ್ಟ್ ಇಸ್ TION ಇಂದ ಎಂಡ್ ಆದ್ರ ವಿ ಕಾಲ್ ದೆಮ್ as noun. ದಟ್ ಇಸ್ ಅಟ್ರಾಕ್ಷನ್, ಎಡಿಕ್ಷನ್, ಎಜುಕೇಶನ್, ಇನ್ಸೆಪ್ಷನ್. ಸೊ ಅಟ್ರಾಕ್ಷನ್ ಅನ್ನೋದು ಗೊತ್ತೈತಿ, ಎಡಿಕ್ಷನ್ ಅನ್ನೋದನ್ನು ನಮಗೆ ಮೀನಿಂಗ್ ಗೊತ್ತೈತಿ, ಓಕೆ. ಲೈಕ್ he is addicted to mobile phone, which is very common example these days, isn't it? So addiction, the phone addiction is not good. So education, so education policy should be changed, they should be improved ಅಂತ you know. So inception ಅಂದ್ರೆ ಏನು? It is the process or the origin. So ನೀವು ಮೂವಿ ನೋಡಿರ್ಬೇಕು, ಇನ್ಸೆಪ್ಷನ್ ಅನ್ನೋದು ಲಿಯೋನಾರ್ಡೋ ಡಿ ಕ್ಯಾಪ್ರಿಯೋದು. ಸೊ ಲೈಕ್ ಅದ್ರೊಳಗೆ ಏನಿತ್ತು, ಲೈಕ್ ಸ್ಟೋರಿ ಒಳಗೆ ಸ್ಟೋರಿ, ಲೈಕ್ ಡಿಫ್ರೆಂಟ್ ಪ್ರಾಸೆಸಸ್, ಒರಿಜಿನ್ಸ್. So that is called as inception. So ಯಾವ್ದ ವರ್ಡ್ ಶಿಪ್ ದಿಂದ್ರ ಎಂಡ್ ಆತಂದ್ರ? ಫ್ರೆಂಡ್ಶಿಪ್, ರಿಲೇಶನ್ಶಿಪ್, ಓನರ್ಶಿಪ್. ಸೊ ದೀಸ್ ಆರ್ nouns. ಸೇಮ್ ವೇ ಮೆಂಟ್, MENT ಲೆ ಎಂಡ್ ಆತಂದ್ರ, ಲೈಕ್ ಎಂಟರ್ಟೈನ್ಮೆಂಟ್, ಎಕ್ಸೈಟ್ಮೆಂಟ್, ಮ್ಯಾನೇಜ್ಮೆಂಟ್. ದೆನ್ ANCE, ANCE ಲೆ ದಿಂದ್ರ ಎಂಡ್. ಸೊ ಇವಕ್ಕೆಲ್ಲದಕ್ಕೂ ಆಕ್ಚುಲಿ ಇವಕ್ಕೆ ಇಂಡಿವಿಜುವಲಿ ಮೀನಿಂಗ್ ಏನೂ ಇಲ್ಲ. ISM, MENT ಇವಕ್ಕೆ ಏನು ಮೀನಿಂಗ್ ಇಲ್ಲ, ಬಟ್ ದೇ ವಿಲ್ ಆಡ್ ಮೀನಿಂಗ್ ಟು ದ ವರ್ಡ್ ಫಾರ್ ವಾಟ್ ಇಟ್ ಈಸ್ ಯೂಸ್ಡ್ ಆಸ್ ದ ಸಫಿಕ್ಸ್. Okay, so entertainment, excitement, management, so all these are nouns. Then ANC at advanced performance, romance, extravagance. So even to advanced meaning naಮಗೆ ಗೊತ್ತೈತಿ, performance ಅನ್ನೋದು ಗೊತ್ತೈತಿ, romance ಅನ್ನೋದು ಗೊತ್ತೈತಿ. So extravagance ಅಂದ್ರೆ spending of more money. ಸೊ ಈಗ ಒಬ್ಬೊಬ್ರು ಖರ್ಚು ಮಾಡ್ತಿರ್ತಾರೆ, ಅವ್ರಿಗೆ ಮನಿ ವ್ಯಾಲ್ಯೂನೇ ಇಲ್ಲ, ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರ ಅವರು.
ಈಗ ಒಂದು ಏನೋ ತಗೊಳ್ಬೇಕಂದ್ರೆ 10 ರೂಪಾಯಿ ಚಾಕ್ಲೇಟ್ ತಗೊಳಕ್ ಹೋಗಿ 50 ರೂಪಾಯಿ ತಗೊಳ್ತಾರೋ. There is no like, oh, one more example I can give you, like Mercedes Benz is an extravagant vehicle which is very difficult to afford for each and every person. Like ಸಿಕ್ಕಾಪಟ್ಟೆ ಯಾವ್ದ ಕಾರ್ ಇದ್ರು ಕಾರನ್ನ ಇರ್ತಾವ, ಬಟ್ ನನಗೆ ಮರ್ಸಿಡೀಸ್ ಬೇಕನ್ನೋದಿತ್ತಂದ್ರ so obviously I have to spend more money. So spending more money than what is required. So E and C le end atandra, that is audience, confidence, confluence. So audience meaning ಗೊತ್ತೈತಿ, confidence ಅನ್ನೋದು ಗೊತ್ತೈತಿ, confluence ಅನ್ನೋದು. So geography ಒಳಗೂ ಕಲ್ತೀವಿ ನಾವು. So it is at the point where two or more rivers meet. Confluence, ಗಂಗಾ ಯಮುನಾ ಸಂಗಮ, ಕೂಡಲ್ ಸಂಗಮ ಒಳಗೈತ್ ನೋಡ್ರಿ. So ಆ type, that point is called as confluence. Okay, so no doubt like I am explaining very much in detail. So hope you might be feeling like this is taking too much of time. Nothing like that. So one time explain ಮಾಡ್ತಿರ್ತೀನಿ ನಾನು. So that's why I want to explain it in very simplified and easy way. Okay, but ನೀವು once notes ready ಮಾಡ್ಕೊಂಡ್ರೆ ಅಂದ್ರೆ ಇದೇನು ನಾ 3-4 slides explain ಮಾಡಿಲ್ಲ ನಿಮ್ಗೆ, this will hardly take 5 minutes of your revision, isn't it? So you can read one important note here. There can be some exceptions to the above 3 cases. So 3 cases ಕಲ್ತೀವಿ ನಾವು. First case ಏನಿತ್ತು, article ಬಂದಿತ್ತು word ಕಿಂತ ಮುಂಚೆ, then that word is called as noun. Second condition ಏನಿತ್ತು, ಯಾವ್ದ ವರ್ಡ್ ಒಳಗ yes ಅಥವಾ es ಇತ್ತು, that is if plural form ದಾಗ ಇತ್ತಂದ್ರ ಅದು, then we call it as noun. And third rule ಏನಿತ್ತಂದ್ರ ಇದ್ರೊಳಗ ಇವ್ ಎಲ್ಲಾ ತರಲೆ end ಆಗಿದ್ದು ಇದ್ದು ಅಂದ್ರ words, so such words are called as nouns. But now I have written here as there can be some exceptions to the above 3 cases. So what are those exceptions adav annodu helidnalla nanu. So we will be studying that little further. So now let's study the third topic of this chapter, that is types of nouns. So basically noun ಎರಡು basic classification ageti, that is countable and uncountable. Okay, that is you can count it. So for example you can say that in your fruit basket there are 5 apple, 2 chiku, 3 mangoes. So you can count. So those are called as countable nouns. Uncountable nouns are like stars, sugar, salt. So you cannot count that. Okay, so e countable volaga again 3 classifications adav. One is your proper noun, second one is common noun, and third one is collective noun. So uncountable volaga enati material noun and abstract noun. So we will be studying about all 3 of countable nouns, and we will be studying both uncountable nouns in detail. So very much like definition explain ಮಾಡ್ತನು, rules and regulations with examples I will be explaining in detail. And this flow chart is very important, so write down. ನಿಮಗೆ revision ಮಾಡಬೇಕಂದ್ರೆ ಇದು help ಆಕೈತಿ. So ನಾ further ಏನು explain ಮಾಡ್ತಿಲ್ಲ, ಬಹಳ examples ತಗೊಂಡಿರ್ತಾನೋ. So ಈ type flow chart ಬರೆದ ಕೂಡಲೇ ಇಲ್ಲೇ ಒಂದು ಎರಡು ಪ್ರತಿಯೊಂದಕ್ಕೂ ನೀವು examples ಬರ್ಕೊಂಡ್ರೆ ಅಂದ್ರೆ revision time ದಾಗ ನಿಮಗೆ easy ಆಗ್ತೈತಿ. Like what is proper noun, what is common noun, what is collective noun ಅನ್ನೋದು. So let's study about all 5 nouns in detail. So first, what is countable noun? So the noun which can be counted in numbers. So agade example ಕೊಟ್ಟಿದ್ದೀನಿ ನಾನು, that is boys, books, class, apples. So all of them. And countable and they can be either singular or plural, isn't it? So it can be singular or plural. So one apple, ನಿಮ್ಮ basket ಒಳಗೆ ಒಂದೇ apple ಇರಬಹುದು, ನಿಮ್ಮ bag ಒಳಗೆ ಒಂದೇ book ಇರಬಹುದು. So that is also called as noun. If there are 2 books, that is also called as countable noun only, because you can count them. Okay, so countable ಒಳಗೆ first form ಏನಿತ್ತು, proper noun. So what is the meaning of the term proper? So it proper ಅಂದ್ರೆ ಏನಂತ ಹೇಳ್ತೀವಿ, ಈಗ ನೀವು ಒಂದು ಎಕ್ಸ್ಪ್ಲನೇಷನ್ ಕೇಳ್ತಿರ್ತೀರಿ ಯಾರಿಗಾರೆ, ಪ್ರಾಪರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕ ನೀನ್ ಅಂತ ಹೇಳ್ತೀವಿ, ಅಂದ್ರೆ ಕರೆಕ್ಟ್ ಸ್ಪೆಸಿಫಿಕ್ ಆಗಿ. ಸೊ ಆಗಲೇ ನಾನು ಏನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ವೆರಿ ಫಸ್ಟ್ ಸ್ಲೈಡ್ ಒಳಗ, ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಸೊ ನಿಮ್ಗೆ ಒಂದು ಎಕ್ಸಾಂಪಲ್ ಲೈಕ್ ರಮೇಶ್ ಅದ್ ಕೊಟ್ಟಿದ್ನಿ ಅಂದ್ರೆ ನಾನು Ramesh will be called as Ramesh only, not like Rajiv or Suresh like that. So there is one particular proper name for that which you cannot change easily. So if Amit iddandra Amit ಅಂತ ಕರೀತೀರ, ಅಮಿತಾ ಅಂತ ಕರೀದಿಲ್ಲ, ಸಂಜೀವಾ ಅಂತ ಕರೀದಿಲ್ಲ. So that's why all these which don't have any other substitute, so those kind of words are called as proper noun. So there are again certain rules here which you need to remember. So first letter of proper noun is always capital. ತಿಳಿತು? So I live in Belagavi. So Belagavi ಅನ್ನೋದು ಏನೈತಿ, ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರತಿ. ಸೊ ಯಾವ್ದ ಪ್ರಾಪರ್ ನೌನು
whether that word is used at the start of the sentence, middle of the sentence, or last word of the sentence. So that will start with noun. Okay, so ಇವೆಲ್ಲ ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಎಕ್ಸಾಮ್ ಒಳಗೆ ನಿಮಗೆ ಐಡೆಂಟಿಫೈ ಮಾಡಕ್ ಸಿಗ್ತೈತಿ, ಲೈಕ್ ಹೌ ಮೆನಿ ನೌನ್ಸ್ ಆರ್ ದೇರ್, ಐಡೆಂಟಿಫೈ ದ ನೌನ್ಸ್, ವಿಚ್ ಆರ್ ದ ನೌನ್ಸ್. ಸೊ ಆ ಟೈಮ್ದಾಗ ನೀವು ಆನ್ಸರ್ ಮಾಡಬೇಕು. ಸೊ ಪ್ರಾಪರ್ ನೌನ್ ಈಗ ಎಲ್ಲ ಇದು ವರ್ಡ್ ಬಂದಿತ್ತಂದ್ರೆ ಸೊ ಯು ಶುಡ್ ಸೇ ದೆಮ್ ಆರ್ ಕ್ಲಾಸಿಫೈ ದೆಮ್ ಎಸ್ ಪ್ರಾಪರ್ ನೌನ್ ಓನ್ಲಿ. Now, what is the second one? That is common noun. So common noun andre ena? The common noun, like we have a very common name for that. Like there is no any proper specification for that, isn't it? So specification andre ena helativu navu, like teacher. So the teacher can be like English teacher, maths teacher, physics teacher. So in one particular specific agi heludilla navu. So that is called as teacher. Same way student. So he can be like first standard student, second standard student, third standard student, like that. Okay. And now common place antivu now, like city. So I live in a city. So which city? Which town? So name mention madilla. Name mention madidvi andre that comes under proper noun. So name mention madilla ankule that comes under common noun. So village, school. So these are the examples. Next, common thing andre ena, like book, table. So ಯಾವ್ದಾದ್ರೂ book ಇರಬಹುದು ಅದು, isn't it? There can be any book, any author book, or it can be like your textbook also, like highway engineering Khanna Justo ಇರಬಹುದು, ಅಥವಾ building materials book ಇರಬಹುದು, ಅಥವಾ basics of civil engineering Bhavikatti ಇರಬಹುದು. So any book can be there. So there is no any specification for that. So it is very common. So that's why we call it as common noun. So remember certain rules here. We don't use articles before proper nouns. But if a proper noun is used as a common noun, then article a or an can be used before it. So ಏನು ಇದರ meaning? So ಆಗಳೇನ ನಾನು ನಿಮಗೆ ಏನು ಹೇಳಿದ್ನಿ, ಫಸ್ಟ್ ರೂಲ್ ಒಳಗನ ನೀವು ನೌನ್ಸ್ ಅನ್ನೋದು ಐಡೆಂಟಿಫೈ ಮಾಡ್ಬೇಕಂದ್ರೆ if any word is having article before that, a and the ಅನ್ನೋದಿತ್ತಂದ್ರೆ that time we call it as nouns ಅಂತ ಹೇಳಿದ್ನಿ ನಾನು. But certain exceptions ಅದಾವ ಅಂತ ಹೇಳಿದ್ನಲ್ಲ, that is what is here. So we don't use articles before proper noun. ಆಗಲೇ ಏನು ಹೇಳಿದ್ನಲ್ಲ, ಲೈಕ್ ಹೈದರಾಬಾದ್, ಬೆಳಗಾವಿ. ಸೊ ಅದ್ರ ಹಿಂದೆ ನಾವು ಆರ್ಟಿಕಲ್ ಯೂಸ್ ಮಾಡೋದಿಲ್ಲ. ಬಟ್ ಇಫ್ ಅ ಪ್ರಾಪರ್ ನೌನ್ ಈಸ್ ಯೂಸ್ಡ್ ಆಸ್ ದ ಕಾಮನ್ ನೌನ್, ಸೊ ಪ್ರಾಪರ್ ನೌನ್ ಅನ್ನು ನಾವು ಕಾಮನ್ ನೌನ್ ಆಗಿ ಯೂಸ್ ಮಾಡಿದ್ವಿ ಅಂದ್ರೆ ಲೈಕ್ ದಿಸ್, ದೆನ್ ಆರ್ಟಿಕಲ್ ಎ ಆರ್ ಆನ್ ಕ್ಯಾನ್ ಬಿ ಯೂಸ್ಡ್ ಬಿಫೋರ್ ಇಟ್. ಸೊ ನಾನು ನಿಮ್ಗೆ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದಟ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. My uncle lives in a London. Okay, my uncle lives in the London. So ಈಗ ನಮ್ಮ ಅಂಕಲ್ ಲಂಡನ್ ಒಳಗೆ ಅದಾರ ಅಂದ್ರೆ ಒಂದ ಲಂಡನ್ ಇರತ್ತೆ. is usually used for indefinite kind of. There is a cat in his house. So ಯಾವ ಟೈಪ್ ಆಫ್ ಕ್ಯಾಟ್, ಯಾವ ವೆರೈಟಿ ಅಥವಾ ಯಾವ ಬ್ರೀಡ್ ಆಫ್ ಕ್ಯಾಟ್ ಐತಿ ನಮ್ಗೆ ಗೊತ್ತಿಲ್ಲ. ಬಟ್ ಲಂಡನ್ ಅನ್ನೋದು ಒಂದ ಇರತ್ತೆ. ಸೊ ಐ ಲಿವ್ ಇನ್ ದ ಲಂಡನ್, ಇದ ಲಂಡನ್ ಒಳಗೆ ಇರ್ತನತಿಲ್ಲ, ಯಾಕಂದ್ರೆ ಲಂಡನ್ ಇರುವುದನ್ನ ಒಂದ. So that is the reason we don't use any article before such proper nouns. Okay, you can see here. We don't use articles before the proper noun because London is a proper noun. So that's why we say it as my uncle lives in London. So ಇದು ಯಾಕೆ ನಾ ಸ್ಟೇಟ್ಮೆಂಟ್ ಇಷ್ಟೊಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕತ್ತೇನೆ ಅಂದ್ರೆ ಐಡೆಂಟಿಫೈ ದ ಎರರ್ ಇನ್ ದ ಸೆಂಟೆನ್ಸ್ ಅಂತ ನಿಮ್ಗೆ ಎಕ್ಸಾಮ್ ಒಳಗೆ ಕೇಳ್ತಾರ ಅವರು. ಸೊ ಆ ಟೈಮ್ದಾಗ ದೇ ವಿಲ್ ಮೇಕ್ ದ ಸೆಂಟೆನ್ಸ್ ಸಮಥಿಂಗ್ ಲೈಕ್ ದಿಸ್. My uncle is first sentence, lives on second sentence, in the ಒಂದು sentence, London ಅನ್ನೋದು ಒಂದು, ಇಲ್ಲಿ ನೋ ಎರರ್ ಅಂತ ಬರ್ದಿರ್ತಾರೆ. ಸೊ ಇಲ್ಲಿ 1 2 3 4 5 ಅಂತ ಬರ್ದಿರ್ತಾರೆ. ಸೊ ಕ್ವಶನ್ ಪೇಪರ್ ನೋಡ್ರೆ ನಿಮ್ಗೆ ಗೊತ್ತಾಕೈತಿ. ಸೊ ಆ ಟೈಮ್ದಾಗ ಅವ್ರು ಕೇಳ್ತಾರೆ ಇದು 1 2 3 4 5 ಒಳಗೆ ಎಲ್ ಎರರ್ ಐತಿ. ಸೊ ಇಲ್ಲಿ ಎರರ್ ಐತಿ, ದ ಅನ್ನೋದು ಬರುವುದಿಲ್ಲ. ಸೊ ಐಡೆಂಟಿಫೈಯಿಂಗ್ ದ ಎರರ್ ಇನ್ ದ ಸ್ಟೇಟ್ಮೆಂಟ್ ಈಸ್ ವೆರಿ ಕಾಮನ್ ಕ್ವಶನ್. And you can say like in your syllabus at least 30 to 35% of the questions you can expect of this variety. Noun at helangilla no, it can be pronoun, adjective and all, but identify the error. So other sambandha ಈಗ ನಮ್ with respect to noun ದ ಏನ್ ಎರರ್ ಬರ್ತೈತಲ್ಲ, ಸೊ ಈ ಟೈಪ್ ನೀವು ಐಡೆಂಟಿಫೈ ಮಾಡಬೇಕು. ಸೊ ಪ್ರಾಪರ್ ನೌನ್ ಇದ್ದ ಟೈಮ್ ದಾಗ we don't use article. That is my uncle lives in London. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. You are a Priyanka Chopra. ಸೊ ಇದು ಕರೆಕ್ಟ್ ಐತೆ ಅಂತ ಹೇಳ್ತೇನೆ ನಾನು. ಇಟ್ ಇಸ್ ನಾಟ್ ರಾಂಗ್. ಯು ಆರ್ ಅ ಪ್ರಿಯಾಂಕಾ ಚೋಪ್ರಾ.
ಸೊ ನಾನು ನಿಮ್ಗೆ ಹೇಳಾಕತ್ತೇನೆ, ಈಗ ನೀವು ಫಾರ್ ಎಕ್ಸಾಂಪಲ್ ಗರ್ಲ್ ಇದ್ರೆ ಅಂದ್ರೆ ಈ ಪರ್ಟಿಕ್ಯುಲರ್ ವಿಡಿಯೋ ನೋಡಾಕತ್ತಿದ್ರಿ. ಸೊ ಬಾಯ್ ಇದ್ರೆ ಅಂದ್ರೆ ನೀವು ಸಲ್ಮಾನ್ ಖಾನ್ ಅಂತ ಅಸ್ಯೂಮ್ ಮಾಡ್ಕೋರಿ. ಓಕೆ, ಸೊ ಈಗ ನಾನು ಪ್ರಿಯಾಂಕಾ ಚೋಪ್ರಾ ಅಂತಿದ್ರ, ಸೊ ಈಗ ನನ್ನ ಫ್ರೆಂಡ್ ಅಥವಾ ಯಾರೇ ಇರ್ತಾರ, ಸೊ ಅವ್ರು ಇಂಡಿಯಾದಿಂದ ಅಬ್ರಾಡ್ ಹೋಗಿ ಅವರು ಏನೋ ಯೂಟ್ಯೂಬ್ ವಿಡಿಯೋಸು ಅಥವಾ ಮೂವೀಸು ಮಾಡಿ ಫೇಮಸ್ ಆಗಿರ್ತಾರ, ವೆರಿ ಟ್ಯಾಲೆಂಟೆಡ್ ಇರ್ತಾರ, ಬ್ಯೂಟಿಫುಲ್ ಇರ್ತಾರ. ಸೊ ನೀನ್ ಪಕ್ಕ ಪ್ರಿಯಾಂಕಾ ಚೋಪ್ರಾ ಆಗಿ ನೋಡಂತೀವಿ ನಾವು. ಸೊ ಪ್ರಿಯಾಂಕಾ ಚೋಪ್ರಾ ಅಂದ್ರೇನ ಅಕ್ಕಿ ಪ್ರಿಯಾಂಕಾ ಚೋಪ್ರಾ ಇರುವುದಿಲ್ಲ, ಬಟ್ ವಿ ಆರ್ ಯೂಸಿಂಗ್ ಪ್ರಿಯಾಂಕಾ ಚೋಪ್ರಾ ಆಸ್ ಕಾಮನ್ ನೌನ್ ಹಿಯರ್. ಸೊ ಆ ಟೈಮ್ದಾಗ ವಿ ಆರ್ ಯೂಸಿಂಗ್ ಎ. ಸೊ ದಟ್ ಈಸ್ ವಾಟ್ ಈಸ್ ಮೆನ್ಷನ್ಡ್ ಇನ್ ದಿಸ್ ಗ್ರೀನ್ ಕಲರ್ ಎಕ್ಸೆಪ್ಷನ್ ಸ್ಟೇಟ್ಮೆಂಟ್. ಸೊ ಈಗ ನಿಮ್ದು ಸಲ್ಮಾನ್ ಖಾನ್ ಅದಿರಿ, ನೀವು ಬಾಯ್ ಇದಿರಿ ತಿಳ್ಕೊ. ಸೊ ನೀವು ಜಿಮ್ಗೆ ಹೋಗಿರ್ತೀರಿ ಅಥವಾ ಬಾಡಿ ಬಿಲ್ಡ್ ಮಾಡ್ಕೊಂಡು ಒಂದು 2-3 ಮಂತ್ಸ್ ಆಗಲೇ ನೋಡ್ತೀವೋ, ಬಾಡಿ ಮಸ್ತ್ ಬಿಲ್ಡ್ ಮಾಡ್ಕೊಂಡು ಅತ್ತ ಅನ್ನೋದಿಲ್ಲ. ಸೊ ಅಗೇನ್ ನಿಮ್ಗೊಂದು ಮೋಟಿವೇಶನ್ ಬರ್ಲತ್ತ, ಏನ್ ಸಲ್ಮಾನ್ ಖಾನ್ ಬಾಡಿ ಆಗೈತಿ ಅಥವಾ ನೀ ಏನ್ ಸಲ್ಮಾನ್ ಖಾನ್ ಗತೆ ಕಾಣಕತ್ತಿಲ್ಲ, ಅಥವಾ ಏನಾರ ನಿಮ್ದು ಹೇರ್ ಸ್ಟೈಲ್ ಸಲ್ಮಾನ್ ಖಾನ್ ಗತೆ ಮಾಡ್ಕೊಂಡ್ರಿ, ಡ್ರೆಸ್ಸಿಂಗ್ ಸಲ್ಮಾನ್ ಖಾನ್ ಗತೆ ಮಾಡ್ಕೊಂಡ್ರಿ. ಸೊ ಆ ಟೈಮ್ದಾಗ ನೀನ್ ಪಕ್ಕ ಸಲ್ಮಾನ್ ಖಾನ್ ಆಗಿ ನೋಡಂತೀವಿ. ಸೊ ನೀವೇನ್ ಸಲ್ಮಾನ್ ಖಾನ್ ಆಗಿರೋದಿಲ್ಲ, ಬಟ್ ಕಾಣ್ತಿರ್ತೀರಿ ಸಲ್ಮಾನ್ ಖಾನ್ ಗತೆ. ಸೊ ವಿ ಆರ್ ಯೂಸಿಂಗ್ Salman Khan or Priyanka Chopra as common noun here. So when we are using that as a common noun, then we use a before that, a or an. So ಈಗ oval sound, then consonant sound ಮೇಲೆ ನಾವು ಯೂಸ್ ಮಾಡ್ತೀವಿ a an ಅನ್ನೋದು. ನಾ further explain ಮಾಡ್ತೀನಿ, let's not worry about that now. So other summon we are using a Priyanka, you are a Priyanka Chopra. Okay, so ಈ ಟೈಪ್ ನಿಮ್ ಸೆಂಟೆನ್ಸ್ ಬರ್ತಂದ್ರ there is no error. So you should understand the meaning of such sentence and then give the answer. So this is about common noun. Now the next one here is collective noun. So collective andrana, it is a group, something in collection. So adak now collective noun, the noun which denotes a group of a person or other creatures and collections of things. So ena ಒಂದು ಗ್ರೂಪ್ ಬರ್ತೈತಲ್ಲ, ಸೊ ಅದಕ್ಕೆ ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೀವೋ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಪರ್ಸನ್ಸ್ ಈಗ ಒಂದು ಏನಾದ್ರು ಎಕ್ಸಾಂಪಲ್ಸ್ ಕೊಡ್ಬೇಕಂದ್ರ, ಸೊ ಹಿಯರ್ ಯು ಕ್ಯಾನ್ ಸೇ ಲೈಕ್ ಅ ಕ್ರೀವ್ ಆಫ್ ಸೇಲರ್ಸ್. ಓಕೆ, ಸೊ ಶಿಪ್ ಒಳಗೆ ಸೇಲ್ ಮಾಡ್ತಿರ್ತಾರ. ಸೊ ಡಿಫ್ರೆಂಟ್ ಜನ ಇರ್ತಾರ ಅದ್ರೊಳಗ. ಸೊ ಅದಕ್ಕೆ ನಾವ್ ಏನಂತ ಕರಿತೀವಿ, ಕ್ರೀವ್ ಆಫ್ ಸೇಲರ್ಸ್, ಕ್ಯಾಬಿನ್ ಕ್ರೀವ್ ಅಂತೀವಿ ಇಲ್ಲ ಫ್ಲೈಟ್ ಒಳಗೆ. ಸೊ ಕ್ಯಾಬಿನ್ ಕ್ರೀವ್ ಅಂದ್ರೆ ಒಬ್ಬರೇ ಇರುವುದಿಲ್ಲ ಅವರು, ಸೊ ಎಲ್ಲರೂ ಸೇರಿದ್ದು ಅವ್ರಿಗೆ ನಾವು ಕ್ಯಾಬಿನ್ ಕ್ರೀವ್ ಅಂತೀವಿ. ಸೊ ಗ್ರೂಪ್ ಆಫ್ ಪರ್ಸನ್ಸ್, ಸೊ ಅದಕ್ಕೆ ಇದು ಕ್ರೀವ್ ಅನ್ನೋದು ಏನ್ ಬೈತಲ್ಲ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ನೌನ್. A team of players. So we know cricket ಇತ್ತಂದ್ರೆ 11 ಪ್ಲೇಯರ್ಸ್ ಇರ್ತಾರೋ. ಸೊ ಯಾವ್ದಾವ್ದು ಮ್ಯಾಚ್ ಒಳಗೆ ಏನ್ ನಂಬರ್ ಆಫ್ ಪ್ಲೇಯರ್ಸ್ ಇರ್ತಾರ ಆ ಪ್ರಕಾರನೇ ಇರುತ್ತೆ. ಈಗ ಬ್ಯಾಡ್ಮಿಂಟನ್ ಇತ್ತಂದ್ರ ಸಿಂಗಲ್ಸ್ ಇತ್ತಂದ್ರ ಲೈಕ್ ಅಪೋನೆಂಟ್ 1 ಪ್ಲೇಯರ್ ಇರ್ತಾರ, ಅಥವಾ ಇಬ್ರು ಇದ್ರ ಅಂದ್ರೆ ಲೈಕ್ ಡಬಲ್ಸ್ ಇತ್ತಂದ್ರೆ ಇಬ್ರು ಇರ್ತಾರ. ಸೊ ಆ ಟೈಮ್ದಾಗ ಟೀಮ್ ಆಫ್ ಪ್ಲೇಯರ್ಸ್ ಅಂತೀವಿ ನಾವು. ಸೊ ದಿಸ್ ಟೀಮ್ ಈಸ್ ಕಲೆಕ್ಟಿವ್ ನೌನ್. ಸೊ ಇಟ್ ಈಸ್ ಅ ಪರ್ಸನ್ ಎಕ್ಸಾಂಪಲ್. ಸೊ ಅ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್. So even again you can count also. There are 10 students in the class. So it is called as noun. Okay, collective noun. Next, army of soldiers. The committee meets every week. So committee ಅಂದ್ರೆ obviously committee ಅಂದ್ಕೊಳ್ಳೆ ನಾವೇನಂತೀವಿ, ಒಬ್ಬರೇ ಇರೋದಿಲ್ಲ ಅದ್ರೊಳಗ, more than 2-3 ಇರ್ತಾರೋ. So that's why we call it as committee as the collective noun. Next is the audience have taken their seats. So automatically audience ಅಂದ್ರೆ ನಾವ್ ಏನ್ ಅನ್ಕೋಬೇಕು, ಬಹಳ ಜನ. So they are taken the seats in a auditorium. So now collection of things. ಏನ್ ಎಕ್ಸಾಂಪಲ್ ಅಂದ್ರ a fleet of ships. ಸೊ ಈಗ ಸಣ್ಣ ಶಿಪ್ಸ್ ಅಥವಾ ದೊಡ್ಡ ಶಿಪ್ಸ್ ಇರ್ಲಿ, ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತಾವ, ಎಕ್ಸ್ಪೋರ್ಟ್ ಮಾಡೋ ಮುಂದೆ ಬಹಳಷ್ಟು ಶಿಪ್ಸ್ ಇರ್ತಾವ, ಒಂದು ದೊಡ್ಡ ಗ್ರೂಪ್ ಇರುತ್ತೆ, ಲೈಕ್ 15-20 ಶಿಪ್ಸ್. ಸೊ ಆ ಟೈಮ್ದಾಗ ನಾವ್ ಏನಂತ ಕರಿತೀವಿ, a fleet of ships. ನೆಕ್ಸ್ಟ್ a flock of geese. ಸೊ ಗೀಸ್ ಅಂದ್ರೆ ನೋಡಿರಿ, ಇವಕ್ಕೆ ಗೀಸ್ ಅಂತಾರ. ಸೊ a flock, ಸೊ ಗ್ರೂಪ್. A flock of sheep. So avu flock ಅಂದ್ರೇನೆ ಗ್ರೂಪ್, ಕಲೆಕ್ಷನ್ ಆಫ್ ಥಿಂಗ್ಸ್. ನೆಕ್ಸ್ಟ್ a bunch of flowers ಅಂದ್ರೇನೆ bunch ಅಂದ್ರೆ a group of flowers. There can be same flowers or different flowers. A library of books. So a complete library ಒಳಗೆ ಸಿಕ್ಕಾಪಟ್ಟೆ books ಅದಾವು. Now collective nouns functions as a group and individual members also. So again certain ನಾನು ನಿಮಗೆ ಹೇಳಿದ್ನಲ್ಲ, like whatever we are studying, so there are certain exceptions. ಆಮೇಲೆ ಆ ಎಕ್ಸೆಪ್ಷನ್ಸ್ ನಿಂತ್ರ ನಿಮಗೆ ಎಕ್ಸಾಮ್ ಒಳಗೆ ಕೇಳ್ತಾರೋ. ಓಕೆ, ಸೊ ಈಗ ಗ್ರೂಪ್ ಅಂದ್ರೇನ ಒನ್ ಅನ್ಡಿವೈಡೆಡ್ ಹೋಲ್ ಇತ್ತಂದ್ರ ವಿ ಕನ್ಸಿಡರ್ ಇಟ್ ಆಸ್ ಅ ಸಿಂಗ್ಯುಲರ್, ಅಂಡ್ ಇಂಡಿವಿಜುವಲ್ಸ್ ಆಫ್ ದ ಗ್ರೂಪ್. ಸೊ ಆ ಗ್ರೂಪ್ ಏನ್ ಇಂಡಿವಿಜುವಲ್ಸ್ ಇರ್ತಾರಲ್ಲ, ಸೊ ಅವರು ಪ್ಲೂರಲ್ ಇರ್ತಾರೆ. ಈಗ ಬ್ಯಾಡ್ಮಿಂಟನ್ ಒಳಗ ಮಿಕ್ಸ್ಡ್ ಅಥವಾ ಡಬಲ್ಸ್ ಆಡೋ ಮುಂದ ಒಂದ್ ಕಡೆ
ಇಬ್ಬರು ಇರ್ತಾರೋ ಇನ್ನೊಂದ್ ಕಡೆ ಇಬ್ಬರು ಇರ್ತಾರೋ. ಸೊ ದೋಸ್ ಆರ್ ಇಂಡಿವಿಜುವಲ್ಸ್. ಬಟ್ ಒಂದ ಕಡೆಗೆ ನಾವು ಇಂಡಿಯಾ ಟೀಮ್ ಅಂತೀವಿ. ಸೊ ಇಂಡಿಯಾ ಟೀಮ್ ಅಂದ್ರೆ ಏನಾತದು ಸಿಂಗ್ಯುಲರ್ ಆತು. 2 players are in the team. ಸೊ ಆ ಟೈಮ್ದಾಗ ನಾವೇನಂತೀವಿ ವಿ ಆರ್ ಅಡ್ರೆಸ್ಸಿಂಗ್ the individuals in the team or individuals in the group. So that time we classify it as plural. So ಇಲ್ಲಿ ನಿಮಗೆ ನಾನು ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರ the team is heading for Australia tour. ಅಂದ್ರೆ ಈಗ ನಮ್ದು ಕ್ರಿಕೆಟ್ ಮ್ಯಾಚ್ ಐತಿ ಅಸ್ಯೂಮ್. ಸೊ ಆಸ್ಟ್ರೇಲಿಯಾ ಹೊಂಟಾರು. ಸೊ the team is heading ಅಂದ್ರೆ ಏನ್ ಹೇಳು, entire cricket team is going to Australia for the match. ಸೊ ಸಿಂಗ್ಯುಲರ್ ಅಂತಂತೀವಿ ನಾವು. ಸೊ ಅದನ್ನ ನಾವು ಪ್ಲೂರಲ್ ಫಾರ್ಮ್ ನ ಹೆಂಗ್ ಬರಿಬಹುದಂದ್ರ the team are eating with their families tonight. The team are eating with the families tonight. So iದ್ರ meaning ಏನ, the members of the team are eating with their families tonight. So here we are talking about the members of the team. So ಇದನ್ನ ಯಾಕೆ ನಾನು ಇಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕತ್ತೇನಂದ್ರ ನಾಳೆ ನಿಮ್ಗೆ ಎಕ್ಸಾಮ್ ಒಳಗ ಐಡೆಂಟಿಫೈಯಿಂಗ್ ದ ಎರರ್ ಒಳಗೆ ಏನ್ ಬರೀತಾರೋ ಈ ವರ್ಡ್ ಈಸ್ ಇಂಪಾರ್ಟೆಂಟ್. Okay, so E word is called as preposition, which we will be studying in a separate chapter. So E time daga is bartaityo are bartaityo. So this is very very confusing. So team andkule nav ಏನು ಅಂತೀವಿ ಸಡನ್ ಆಗಿ, ಓಕೆ ಟೀಮ್ ಒಳಗೆ ಬಹಳ ಜನ ಇರ್ತಾರೋ ಆರ್ ಅಂತೀವಿ. ಎ ಟೀಮ್ ಒಳಗೆ ಒಂದ ಟೀಮ್ ಇರತಿ ಈಸ್ ಅಂತೀವಿ. ಸೊ ಯು ವಿಲ್ ಗೆಟ್ ಕನ್ಫ್ಯೂಸ್ಡ್. ಸೊ ದಟ್ ಟೈಮ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಶುಡ್ ರೀಡ್ ದ ಎಂಟೈರ್ ಸ್ಟೇಟ್ಮೆಂಟ್ ಫಸ್ಟ್. ದ ಟೀಮ್ ಈಸ್ ಹೆಡಿಂಗ್ ಫಾರ್ ಆಸ್ಟ್ರೇಲಿಯಾ ಟೂರ್. So E type statement batara, you should think for a while and say that okay the entire team is going. So ಮೊದಲು ಒಂದು ಇಬ್ಬರು ಪ್ಲೇಯರ್ಸ್ ಹೋದ್ರು, ಆಮೇಲೆ ಇಬ್ಬರು ಪ್ಲೇಯರ್ಸ್ ಹೋದ್ರು, ಆ ಟೈಪ್ ಹೋಗುದಿಲ್ಲ. ಎಂಟೈರ್ ಟೀಮ್ ಈಸ್ ಗೋಯಿಂಗ್. ಸೊ ಆ ಟೈಮ್ ಒಳಗ ಇಲ್ಲಿ ಏನಾದ್ರೂ ಆರತ್ ಬರ್ದಿದ್ರಂದ್ರ then you should correct it as is. So same way the team is eating with their families. So ಇಲ್ಲಿ ನೋಡ್ರಿ ದೇರು ಫ್ಯಾಮಿಲೀಸು. ಸೊ ಇವೆಲ್ಲ ಪ್ಲೂರಲ್ ಅದಾವ. So that's why il is ittandra definitely it is wrong because they are talking about the team members. So similar one more example. The jury includes renowned people. So jury ಅಂದ್ರೆ ಏನ, ಈಗ ನಿಮ್ದು ಕನ್ನಡದ ಪ್ರೋಗ್ರಾಮ್ ಬರ್ತಾವು, ಹಿಂಗ್ ಹಿಂದಿದಾಗೂ ಬರ್ತಾವ ಡಾನ್ಸ್ ಅದದು. ಸೊ 5-6 ಜನ ಜಡ್ಜಸ್ ಆಗಿ ಕೂತಿರ್ತಾರು. ಸೊ that is called as jury team of the judges. So the jury includes renowned people. ಸೊ ಅಂದ್ರೆ ಏನ ಫೇಮಸ್ ಪೀಪಲ್ ಅದಾರ ಅದ್ರೊಳಗ. ಸೊ ಈ ಟೈಮ್ ದಾಗ ದ ಜೂರಿ ಇನ್ಕ್ಲೂಡ್ಸ್ ಅಂದ್ರೆ ಏನ, ದಿಸ್ ಇಸ್ ಸಿಂಗ್ಯುಲರ್. ಇಲ್ಲೇ ದ ಜೂರಿ ಆರ್ ಆಫ್ ಡಿಫರೆಂಟ್ ಒಪಿನಿಯನ್ಸ್ ಅಂದ್ರೆ ನಾವು ಜಡ್ಜ್ಮೆಂಟ್ ಕೊಟ್ಕೊಳ್ಳೆ ಡಿಫರೆಂಟ್ ಒಪಿನಿಯನ್ ಕೊಟ್ಕೊಳ್ಳೆ ದ ಜೂರಿ ಆರ್ ಆಫ್ ಡಿಫರೆಂಟ್ ಒಪಿನಿಯನ್. ಸೊ ಇಲ್ಲಿ ಏನಾದ್ರು ಈಸ್ ಇತ್ತಂದ್ರ ಸೊ ಇಲ್ಲೇ ಒಪಿನಿಯನ್ಸ್ ನಿಂತ್ರನು ಯು ಶುಡ್ ಬಿ ಏಬಲ್ ಟು ಸೇ ದಟ್ ದೇ ಆರ್ ಟಾಕಿಂಗ್ ಅಬೌಟ್ ದ ಮೆಂಬರ್ಸ್ ಆಫ್ ದ ಟೀಮ್ ಆರ್ ದ ಜೂರಿ. ಓಕೆ, ನೌ ಒನ್ ಮೋರ್ ಎಕ್ಸಾಂಪಲ್ ಇಸ್ ದ ಕಮಿಟಿ ಹ್ಯಾಸ್ 5 members. So a committee has 5 members. So committee ಐತಿ ಅದ್ರೊಳಗೆ 5 members ಅದಾರು. So has ಅದಕ್ಕೆ ಐತಿ because has represents singular. Okay, the committee were divided on the issue. So committee were divided on the issue ಅಂದ್ರೆ ಏನ, different committee members were divided. So ಅದ್ರೊಳಗೆ ಒಂದು 10 ಜನ ಇದ್ರಂದ್ರ ಕಮಿಟಿ ಒಳಗ 3 ಜನ ಒಂದ್ ಇಶ್ಯೂ, ಇನ್ನೊಂದ್ 2 ಜನ ಒಂದ್ ಇಶ್ಯೂ, ಇನ್ನೊಂದ್ 5 ಜನ ಒಂದ್ ಇಶ್ಯೂ. So the members of the committee were divided for the individual issues for that particular problem. So again ಇದ್ರೊಳಗೆ ಏನ್ ಕೇಳ್ತಾರೋ, ಇದು has, have, so where, are ಅಥವಾ is ಬರಿಬಹುದಿಲ್ಲ. ಸೊ ಆ ಟೈಮ್ ದಾಗ ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ದ ಎರರ್. ಓಕೆ, ಸೊ ಎನಿವೇಸ್ ನಿಮ್ಗೆ ಅಷ್ಟೊಂದು ಲೈಕ್ ಡಿಫಿಕಲ್ಟ್ ಅನಿಸ್ತಿತ್ತು ಅಂದ್ರೆ ಐಡೆಂಟಿಫೈ ಎರರ್ ಅನ್ನೋದು. ಸೊ ಲಾಸ್ಟಿಗೆ ನಿಮಗೆ ನಾನು 4-5 ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿದ ವಿಡಿಯೋಸ್ ಅದಾವ ನೋಡ್ರಿ. ಇದ್ರೊಳಗ ಲೈಕ್ ಎಂಡ್ ಆಫ್ ದ ಚಾಪ್ಟರ್ಸ್ ನಾನು ಅಟ್ಯಾಚ್ ಮಾಡೀನಿ. ಸೊ ಒಂದ್ ಯಾವ್ದಾದ್ರು ವಿಡಿಯೋ ನೋಡ್ರಿ ನೀವು. ಸೊ ಇವನ್ ಇಫ್ ಯು ಆರ್ ನಾಟ್ ಏಬಲ್ ಟು ಆನ್ಸರ್ ದ ಅದರ್ ಪಾರ್ಟ್ ಆಫ್ ದ ಗ್ರಾಮರ್, ಡೋಂಟ್ ವರಿ. ಸೊ ಈಗ ನಾನು ಏನ್ ನಿಮಗ ಎರರ್ ಅನ್ನೋದು ಹೇಳಾಕ್ತಾನಿಲ್ಲ, ಅದನ್ನ ಒಂದ್ಸಲ ನೋಡಿಬಿಟ್ರೆ ಅಂದ್ರೆ ವಿಡಿಯೋ ನಿಮಗೊಂದು ಕ್ಲಿಯರಿಟಿ ಸಿಗ್ತೈತಿ, ಲೈಕ್ ಯಾವ ಟೈಪ್ ಆಫ್ ಕ್ವಶನ್ಸ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್. ನೌ ಕಮಿಂಗ್ ಟು ದ ಅನ್ಕೌಂಟೇಬಲ್ ನೌನ್. ಸೊ ದ ನೌನ್ ವಿಚ್ ಕ್ಯಾನ್ ನಾಟ್ ಬಿ ಕೌಂಟೆಡ್ ಬಟ್ ಮೇ ಬಿ ಮೆಜರ್ಡ್ ಆರ್ ವೇಡ್. So they are called as uncountable noun. So for example, you can see here, okay, you cannot count sugar ಅನ್ನೋದು ಐತಿ. ಸೊ ನೀವು ಎಷ್ಟು ಕಾಳುಗಳದಾವ ಅನ್ನೋದು ಕೌಂಟ್ ಮಾಡ್ತೀರಿ? ಇಲ್ಲ, you cannot count it. It is impossible. It is difficult ಅಲ್ಲ, it is impossible. But you can measure it, right? You can say it is 1 kg sugar, 500 gram of sugar, 100 gram of sugar or 1 ton of sugar. You can weigh and measure, but you cannot count.
So do not get confused between the uncountable or unweighable and all. So uncountable ಅಂದ್ರೆ ನಿಮಗೆ ಕೌಂಟ್ ಮಾಡಕ್ ಬರುವುದಿಲ್ಲ, ಬಟ್ ನೀವು ಅದನ್ನ ಮೇಜರ್ ಮಾಡಬಹುದು, ವೇ ಮಾಡಬಹುದು. ಓಕೆ, and they are always singular. Remember, they are always singular. Sugars ಅನ್ನೋದಿಲ್ಲ ನಾವು sugar. So for example, gold, 8 kg ಗೋಲ್ಡ್ ತಗೊಂಡಿರಿ ನೀವು, ಇವನ್ ಇಫ್ ಸಾರಿ ಕೆಜಿ ಯಾರು ತಗೊಳ್ಳೋದಿಲ್ಲ, ಗೋಲ್ಡ್ ಗ್ರಾಮ್ದಾಗ ತಗೋತೀವೋ. ಸೊ 5 grams ಆಫ್ ಗೋಲ್ಡ್ ಅಂತೀವಿ ನಾವು, 5 grams ಆಫ್ ಗೋಲ್ಡ್ಸ್ ಅನ್ನಂಗಿಲ್ಲ. So they are always singular. So again, why I am telling you is identifying the error in the statement. So ಈ type gold, so water, so oil, so ಈ type ಬರ್ದಿರ್ತಾರೆ. So those words are having error. So ಇದೇನು error ಅನ್ನೋದು ಏನು ನಾನು ಹೇಳಕತ್ತೇನಲ್ಲ, so even if I don't tell it at every point of time, you should keep it in the back end. Like madam ಏನು ಹೇಳಿದ್ರು ಅದನ್ನ error related ಅನ್ನ ಹೇಳ್ತಾರ ಅನ್ನೋದು ನೀವು ನೆನಪಿಟ್ಕೋರಿ. Okay, so if water, oil, coffee, so you can measure oil like 1 liter oil, 2 liter oil, 5 liter oil, but you cannot count, right, how many drops of oil droplets are there in 1 liter of oil. Same way coffee powder, rice, hair. So hair is very very important and confusing word which have been asked in exam many times. So singular plural ಒಳಗೂನು ಕೇಳ್ತಾರೆ ನಿಮಗೆ. So it's not like just identifying the errors ಒಳಗಲ್ಲ, singular plural ಒಳಗೆ ಏನು ಕೇಳ್ತಾರೋ, like hair. So my hairs are black ಅಥವಾ my hairs are straight and silky ಅಂತ ಹೇಳ್ತೀವಿ ನಾವು. So hairs ಅಲ್ಲ, my hair is straight and silky. So there is no any plural or yes ಅಥವಾ es ಹಚ್ಚೋದಿಲ್ಲ ನೀವು ಈ words ಗೆ. These are the words, okay, which you need to remember. So now we will understand two types of uncountable noun. So the first one here is material noun. So what is the meaning? The noun which denote materials. That's it. So ಏನು ಒಂದು ವಸ್ತುನ ಡಿನೋಟ್ ಮಾಡ್ತೈತಲ್ಲ, ಥಿಂಗ್ಸ್ ಡಿನೋಟ್ ಮಾಡ್ತೈತಲ್ಲ, ಸೊ ಅದು ಅನ್ಕೌಂಟೇಬಲ್ ಇರ್ತೈತಿ, ಬಟ್ ಅದನ್ನ ನಾವು ಮೇಜರು ಮಾಡ್ಬೋದು, ವೇನು ಮಾಡ್ಬೋದು. ಸೊ ದಾಟ್ ಇಸ್ ಕಾಲ್ಡ್ ಎಸ್ ಅನ್ಕೌಂಟೇಬಲ್ ನೌನ್. ಸೊ ಎಕ್ಸಾಂಪಲ್ಸ್ ಯಾವದಾವಂದ್ರ ಕಾಪರ್, ಸಿಲ್ವರ್, ಟೀ, ಕಾಫಿ, ಘೀ. ಸೊ ನೆನಪಿಟ್ಕೋರಿ ಇವು. ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್ಸ್. ಅಗೇನ್ ಐ ಆಮ್ ಟೆಲಿಂಗ್ ಯು, ಎಕ್ಸಾಮ್ ಒಳಗೆ ಕೇಳ್ಯಾರ ಇವೆಲ್ಲ ವರ್ಡ್ಸು. ಸೊ ಟೀಸ್ ಅನ್ನೋದಿಲ್ಲ, ಸಿಲ್ವರ್ಸ್ ಅನ್ನೋದಿಲ್ಲ, ಕಾಫೀಸ್ ಅನ್ನೋದಿಲ್ಲ, ಘೀಸ್ ಅನ್ನೋದಿಲ್ಲ. ಸೊ ಐ ಹ್ಯಾವ್ 1 liter of ghee in my home to make sweet or barfi. ಹಿಂಗೆ ಹೇಳ್ತೀವಿ ನಾವು ಎಕ್ಸಾಂಪಲ್. So let's take few examples of this material noun. The necklace is made of gold. Okay, so gold ಅನ್ನೋದಿಲ್ಲ. So identifying the errors ಒಳಗ the necklace are made of gold ಅಂತ ಬರ್ದಿರ್ತಾರೋ, so is ಅಂತ ಬರೀಬೇಕು ನೀವು. She has purchased a tea set of silver. So tea set ಅಂದ್ರೆ ಒಂದು ಕಪಾಬೇಶಿ ಸೆಟ್ ಅಂತೀವಲ್ಲ ನಾವು. ಸೊ ಸಿಲ್ವರ್ ದ ಟೀ ಸೆಟ್ ಅಕ್ಕಿ ಪರ್ಚೇಸ್ ಮಾಡ್ಯಾಳು. She has purchased, so singular. He got his furniture made of teakwood. So wood ಅನ್ನೋದು ಏನೈತಲ್ಲ, ಇದನ್ನು ನಿಮ್ದು ಮಟೀರಿಯಲ್ ನೌನ್ ಅನ್ನ. ಸೊ ಇವನ್ ಫರ್ನಿಚರ್ಸ್ ಅತ್ತು ಬರುವುದಿಲ್ಲ. ಸೊ ಐ ಹ್ಯಾವ್ ಲೈಕ್ ಫರ್ನಿಚರ್ಸ್ ಇನ್ ಮೈ ಹೌಸ್ ಅತ್ತಿಲ್ಲ. ಫರ್ನಿಚರ್ ಇಟ್ ಸೆಲ್ಫ್ ಈಸ್ ಅ ಪ್ಲೂರಲ್ ಫಾರ್ಮ್ which will include like your bed, sofa, dining table, everything. So he got his furniture made of teakwood. So hope material noun is understood. Now let's understand the second type of this uncountable noun, that is abstract noun. So abstract ಅಂದ್ರೆ ಏನು ಹೇಳಿ, ಲೈಕ್ ಈಗ ನೀವು ಪೇಪರ್ ಪಬ್ಲಿಷ್ ಮಾಡಿರ್ಬೋದು M.Tech PhD ಇದ್ದಾಗ, ಬಿಕಾಸ್ ಬಹಳ ನಮ್ಮ ಸ್ಟೂಡೆಂಟ್ಸ್ ಇವನ್ ದೇ ಆರ್ ಲೈಕ್ ಡೂಯಿಂಗ್ PhD and they have done PhD also. ಸೊ ಈಗ ನೀವು ಪೇಪರ್ ಪಬ್ಲಿಷ್ ಮಾಡ್ಬೇಕಂದ್ರ ಮೇಲೆ ಒಂದು ಅಬ್ಸ್ಟ್ರಾಕ್ಟ್ ಅಂತ ಬರ್ದಿರ್ತಾರೆ ನೋಡ್ರಿ, ಒಂದು ಐ ಥಿಂಕ್ ಇಟ್ ವಿಲ್ ಬಿ ಅ ವೆರಿ ಸ್ಮಾಲ್ ಪ್ಯಾರಾಗ್ರಾಫ್. ಸೊ ಅದು ಅಬ್ಸ್ಟ್ರಾಕ್ಟ್ ಓದಿದ್ವಿ ಅಂದ್ರೆ ಏನ್ ಗೊತ್ತಾಕೈತಿ ನಮಗ, ವಿ ವಿಲ್ ಜಸ್ಟ್ ಗೆಟ್ ದ ಫೀಲ್ ಆಫ್ ದ ಥಿಂಗ್. ಸೊ ಅದು ಎಂಟೈರ್ ಪೇಪರ್ ಎದ್ರ ಮೇಲೆ ಅವ್ರು ಪಬ್ಲಿಷ್ ಮಾಡ್ಯಾರ ಅನ್ನೋದು. ಸೊ ನಾವು ಡೀಟೇಲು ಲೈಕ್ ಸರ್ವೇಯಿಂಗು, ಅನಾಲಿಸಿಸು, ರಿಸಲ್ಟ್ಸು ಅದನ್ನೆಲ್ಲ ಓದೋದಕ್ಕಿಂತ ಅಬ್ಸ್ಟ್ರಾಕ್ಟ್ ಓದಿದ್ವಿ ಅಂದ್ರೆ ವಿ ವಿಲ್ ಗೆಟ್ ಟು ನೋ, ಓಕೆ ದಿಸ್ ಪೇಪರ್ ಈಸ್ ಅಬೌಟ್ ದಿಸ್. ಸೊ ದ್ಯಾಟ್ ಇಸ್ ದ ಮೀನಿಂಗ್ ಆಫ್ abstract. That is, you can just feel, you cannot touch or see that. Okay, so here example, let's see here the noun which denotes quality, conditions or feeling, and they are intangible noun. So now starting in explain ಮಾಡಿಲ್ಲ ನಿಮಗೆ intangible ಅನ್ನೋದು. ಸೊ ಈ ವರ್ಡ್ಸ್ ಎಲ್ಲಿ ಬರ್ತಾವ ಅದ್ರೊಳಗೆ ನಾನು ಏನ್ ಹೇಳಿದ್ದೀನಿ ನಿಮಗೆ, ಲೈಕ್ intangible noun ಅಂತ ಅಷ್ಟೇ ಹೇಳಿದ್ನಿ. ಅಗೇನ್ ಟು ಬಿ ಮೋರ್ ಸ್ಪೆಸಿಫಿಕ್ ಅಲ್ಲ, ಯಾವ ಟೈಪ್ ಆಫ್ ನೌನ್, ಯಾಕಂದ್ರೆ ಎಕ್ಸಾಮ್ ಒಳಗೆ ಅದನ್ನು ಕೇಳ್ಯಾರು. So they will give you like all these words.
ಆನೆಸ್ಟಿ ಇಸ್ ದಿ ಬೆಸ್ಟ್ ಪಾಲಿಸಿ ಅಂತ ಬರೀತಾರ ಅವರು. ಸೊ ಆನೆಸ್ಟಿನ್ ಅಂಡರ್ಲೈನ್ ಮಾಡಿರ್ತಾರ ಆ ಸ್ಟೇಟ್ಮೆಂಟ್ ಒಳಗೆ. ಸೊ ವಾಟ್ ಟೈಪ್ ಆಫ್ ನೌನ್ ಇಟ್ ಈಸ್ ಅಂತ ಕೇಳ್ತಾರ, ಲೈಕ್ ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್. ಸೊ ಆ ಟೈಮ್ದಾಗ ನಿಮ್ದು ಆನ್ಸರ್ ಏನಿರಬೇಕು, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಇರಬೇಕು. ಸೊ ದಟ್ಸ್ ವೈ ಯು ಶುಡ್ ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ವೇ, ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್ ಇಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬಿಕಾಸ್ ದಿಸ್ ಇಂಗ್ಲಿಷ್ ಗ್ರಾಮರ್ ಈಸ್ ಸಚ್ ಲೈಕ್ ನಮ್ದು ಡೇ ಟು ಡೇ ಒಳಗ ಕನ್ವರ್ಸೇಷನ್ ವಿ ಕೆನಾಟ್ ಡೂ ಇಟ್, ಇಟ್ಸ್ ವೆರಿ ಡಿಫಿಕಲ್ಟ್. ನಿಮ್ಮ ಮನಿ ಒಳಗೆ ಆ ಟೈಪ್ ಎನ್ವೈರ್ಮೆಂಟ್ ಇರಲಿಲ್ಲ ಅಂದ್ರೆ. ಅಂಡ್ ಇವನ್ ಇಫ್ ವಿ ಸ್ಪೀಕ್ ಇಂಗ್ಲಿಷ್ ಅಲ್ಲ, ಸೊ ವಿ ಡೂ ಲಾಟ್ ಆಫ್ ಎರರ್ಸ್. ಈಗ ನಾನು ಎಷ್ಟು ನನ್ನ ಯೂಟ್ಯೂಬ್ ವಿಡಿಯೋ ಒಳಗ ಅಂಡ್ ಎವ್ರಿವೇರ್ ಐ ಇನ್ ಮೈ ಅದರ್ ಟೆಕ್ನಿಕಲ್ ಕ್ಲಾಸಸ್ ಆಲ್ಸೋ ಐ ಹ್ಯಾವ್ ಎಕ್ಸ್ಪ್ಲೇನ್ ಇನ್ ಇಂಗ್ಲಿಷ್. ಬಟ್ ವೆನ್ ಐ ಆಮ್ ಟೀಚಿಂಗ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲ ಇಂಗ್ಲಿಷ್ ಗ್ರಾಮರ್, ಐ ರಿಯಲೈಸ್ಡ್ so many mistakes I used to commit in my regular English. ಸೊ ಅದ್ರ ಸಂಬಂಧ ನಿಮಗೆ ನೀವು ಮಿಸ್ಟೇಕ್, ಬಿಕಾಸ್ ನಮ್ದು ರೂಢಿ ಭಾಷೆ ಒಳಗೆ ಮಾತಾಡ್ತೀವಿ ನಾವು. ವಿ ಡೋಂಟ್ ಸ್ಪೀಕ್ ಆಸ್ ಇಫ್ ಲೈಕ್ ಫಂಕ್ಷನಲ್ ಗ್ರಾಮರ್, ಎಕ್ಸಾಕ್ಟ್ಲಿ ಆ ವರ್ಡ್ ಫಂಕ್ಷನ್ ಬಗ್ಗೆ ಮಾತಾಡ್ತಿರೋದಿಲ್ಲ ನಾವು. ಸೊ ರೂಢಿದಿಂದ ಬರ್ತಿರ್ತೈತಿ. ಈಗ ಜೆರಾಕ್ಸ್ ಕಾಪಿ ಮಾಡ್ಕೊಂಡು ಬಾ ಅಂತೀವಿ ನಾವು. ಜೆರಾಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ನೇಮ್ ಆಫ್ ಅ ಕಂಪನಿ. ಸೊ ವಿ ಶುಡ್ ಸೇ ದಟ್ ಜಸ್ಟ್ ಟೇಕ್ ದ ಪ್ರಿಂಟ್ ಆಫ್ ದಿಸ್ ಅನ್ನೋದಿಲ್ಲ ನಾವು, ವಿ ಟೇಕ್ ದ ಜೆರಾಕ್ಸ್. ಸೊ ಇವನ್ನೆಲ್ಲ ರೂಢಿದಿಂದ ಬಂದಿರ್ತಾವ. ಸೊ ಅದಕ್ಕೆ ಇವನ್ನೆಲ್ಲ ಸ್ವಲ್ಪ ಲೈಕ್ ಡೇ ಟು ಡೇ ದಿಂದ ಅಡ್ಜಸ್ಟ್ ಮಾಡ್ಕೋ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತೈತಿ. ಸೊ ದಟ್ಸ್ ವೈ ಐಮ್ ಎಕ್ಸ್ಪ್ಲೇನಿಂಗ್. ಈಗ ನೋಡ್ರಿ ಬರೀ ನಾನು 12 ಸ್ಲೈಡ್ಸ್ ಎಕ್ಸ್ಪ್ಲೇನ್ ಮಾಡಿದ್ನಿ, ಇಟ್ಸ್ ಆಲ್ರೆಡಿ 40 minutes. ಸೊ ಅದಕ್ಕೆ ನಾನು ಸ್ಲೋ ಆಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಾಕ್ತೇನೆ. ಸೊ ಏನಂತ ಹೇಳಿದ್ನಿ ನಾನು ನಿಮಗ, ಒಂದು ವರ್ಡ್ ಕೊಟ್ಟು ಯಾವ ಟೈಪ್ ಆಫ್ ನೌನ್ ಐತಿ ಅನ್ನೋದು ಐಡೆಂಟಿಫೈ ಮಾಡಿಸ್ಬೋದು. ಅಥವಾ ದೇ ವಿಲ್ ಗಿವ್ ದಿಸ್ ವರ್ಡ್ ಅಂಡ್ ದೇ ವಿಲ್ ಸೇ ಲೈಕ್ ವೆದರ್ ಇಟ್ ಈಸ್ ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಆರ್ ಪ್ರನೌನ್, ಈ ಟೈಪ್ ವರ್ಡ್ ಆಪ್ಷನ್ಸ್ ಕೇಳಬಹುದು. ಸೊ ಆ ಟೈಮ್ ಒಳಗೆ ನಿಮ್ದು ಆನ್ಸರ್ ಏನ್ ಬರುತ್ತೆ, intangible ಬರುತ್ತೆ. Okay, so these all examples I had given earlier also, so I won't be repeating now. So let's see two examples. Okay, people respect his sincerity. Okay, so this is abstract noun or intangible noun. Honesty is the best policy, that's what I told you earlier. So now let's start with the next topic of this chapter, that is how to form plural nouns. ಸೊ ಈಗ ನಿಮಗೊಂದು ನಾನು ಪ್ಲೂರಲ್ ನೌನ್ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ಬೇಕಂದ್ರ, ಲೈಕ್ ಮೋಸ್ಟ್ ಆಫ್ ದ ಲೀವ್ಸ್ ಫೆಲ್ ಫ್ರಮ್ ದ ಟ್ರೀ. ಸೊ ಲೀವ್ಸ್ ಅನ್ನೋದು ಏನೈತಲ್ಲ, ಲೀಫ್ ಪ್ಲೂರಲ್ ಆತದು. ಸೊ ಲೀವ್ಸ್ ಈಸ್ ಅ ಲೈಕ್ ಯುವರ್ ಪ್ಲೂರಲ್ ನೌನ್. ಸೊ ಸಿಮಿಲರ್ ಎಕ್ಸಾಂಪಲ್ ಲೈಕ್ ಐ ಆರ್ಡರ್ಡ್ ಸೋ ಮೆನಿ ಡ್ರೆಸ್ಸಸ್ ಆನ್ಲೈನ್. ಸೊ ಡ್ರೆಸ್ ಪ್ಲೂರಲ್, ಡ್ರೆಸ್ಸಸ್. ಸೊ ಡ್ರೆಸ್ಸಸ್ ಈಸ್ ಅ this one plural noun. Okay, so again there are different classifications here. Let's study the first one, that is compound noun. So compound ಅಂದ್ರೆ ಏನು ನಮಗೆ ಸಿಂಪಲ್ ಆಗಿ ಮೀನಿಂಗ್ ಗೊತ್ತೈತಿ, like two or more things combine ಆದ ಕೂಡಲೇ we call that as compound. So two nouns ಗಳು combine ಆದ ಕೂಡಲೇ ಏನು ಒಂದು word ಬರ್ತೈತಲ್ಲ, so that word is called as compound noun. Here first noun works as the adjective. So either this is first noun, this is second noun. So ಈ first noun ಅನ್ನೋದು ಏನೈತಲ್ಲ, this works like an adjective ಅಂತ ಹೇಳ್ಯಾರು. So how and all with examples we will see, don't worry about that. Okay, just you remember the rules. So if first one ಏನಿರತ್ತಲ್ಲ, it works like an adjective. So what is adjective? Yes, I should tell that actually. So she is a beautiful girl. So ಹೆಂಗ ಅದಾಳಕಿ ಹುಡುಗಿ, ಬ್ಯೂಟಿಫುಲ್ ಅದಾಳು. So we praise it. So it is a word which is used for praising the noun or which defines the noun. So such words are called as adjectives. So first one ಏನಂತ ಅಂತೀವಲ್ಲ, so this noun is usually called as adjective, and this adjective is always singular. Remember, so we will not call it as beautifuls, uglies, okay, or fantastics. Okay, so all these are like they are singular. Okay, so they are not plural, remember that. So to obtain a plural of compound noun, so either the compound noun ನಮಗೆ ಬೇಕಂದ್ರ the first noun will remain singular while the second noun will be plural. So ಇದು adjective ಗತೆ ಆಗ್ತೈತಿ. ಸೊ ಇದನ್ನ ನಮ್ದು ಪ್ಲೂರಲ್ ಮಾಡಕ್ ಬರುದಿಲ್ಲ, ಬಟ್ ಸೆಕೆಂಡ್ ಒನ್ ನಾವು ಪ್ಲೂರಲ್ ಮಾಡಬಹುದು. ಸೊ ಡೋಂಟ್ ವರಿ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ದೇರ್ ಆರ್ ಎಕ್ಸಾಂಪಲ್ಸ್, ಐ ವಿಲ್ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ದ ಎಕ್ಸಾಂಪಲ್ಸ್. ಡೋಂಟ್ ವರಿ ಅಟ್ ಆಲ್. ಸೊ ಫಸ್ಟ್ ಟೇಬಲ್ ನೋಡೋಣ, ಕಂಪೌಂಡ್ ನೌನ್ singular. So ಈಗ ಏನೈತಿ, garden chair. So obviously there are two nouns here, you can see. First noun ಏನೈತಿ, garden. So one simple statement form ಮಾಡ್ಬೇಕಂದ್ರ, I am going to garden today evening for a walk. So garden ಅನ್ನೋದು ಏನೈತಿ, that is noun. So chair, my father is sitting on the chair and having coffee. So ಅದು chair ಏನಾಯ್ತು ನಿಮ್ದು noun ಅನ್ನಾತು. ಬಟ್ ಇಲ್ಲಿ ಎರಡು ಕಂಬೈನ್ ಮಾಡಿವಲ್ಲ ನಾವು,
So that's why this is called as the compound noun. So both of them are noun. Garden ಅನ್ನೋದು noun ಐತಿ, chair ಅನ್ನೋದು noun ಐತಿ. So ಇದನ್ನ ನಾವೀಗ plural noun ಒಳಗೆ ಮಾಡಬೇಕಂದ್ರ, because we are studying this under the heading plural nouns. So ಇದನ್ನ plural noun ನಾವು ಮಾಡಬೇಕಂದ್ರ, we don't call it as garden's chair. We write it as garden chairs. So garden chairs are comfortable to sit. So ಇದರ meaning ಏನಂದ್ರ, ಒಂದು garden ಐತಿ, ಅದ್ರೊಳಗೆ ಏನ್ chairs ಅದಾವು, they are very comfortable to sit. So we will not say that garden's chairs ಅಥವಾ garden's chair. So other rule illeti, I will read now. Now you will understand. So to obtain a plural of the compound noun. So ಇದು compound noun ಐತಿ. So ಇದನ್ನ ನಮಗೆ plural ಬೇಕಂದ್ರ, the first noun will remain singular. So ಇದೇನ್ first noun ಏನೈತಲ್ಲ, so this will remain singular because this will act as adjective, and adjective is always singular, and this acts as adjective, and this is always singular. Remember, while the second noun will be plural. So second noun ಏನಾಗ್ತೈತಿ, plural ಆಗ್ತೈತಿ. So whether you can add yes or yes, we will be studying those rules later. Don't worry about that now. But ಇಲ್ಲೇ ಏನ್ ನೆನಪಿಟ್ಕೋಬೇಕಂದ್ರ, compound noun ಒಳಗ noun plus noun ಇದ್ದಾಗ first noun ಏನಾಗ್ತೈತಿ ಅಂದ್ರ adjective ಆಗಿ ವರ್ಕ್ ಆಕೈತಿ, and adjective is always singular. So we don't add any yes or es to it. Rather, we add yes or es to this. Simple. So again why I am explaining, ನಿಮ್ಗೆ sentence correction ಒಳಗೆ ಇದನ್ನ ಕೇಳ್ತಾರೋ. So table legs at ಬರಿತಾರೋ, tables leg at ಬರಿತಾರೋ. So you should be able to identify the error. ತಿಳಿತು? So table leg at ಐತಿ. So this is noun, this is noun. So together this became now compound noun, but we want to convert it to the plural noun. So we will write yes for the second noun, not to the first noun. So table legs are broken. ಅಥವಾ table legs are strong to bear my weight. Okay, so new table melkundru ittandra, boy student, boy students, girl friend, girlfriends, girls friend ಅನ್ನೋದಿಲ್ಲ, girlfriends. I have many girlfriends in my class. So ಬಹಳ ಜನ ಹುಡುಗಿಯರು ನನ್ನ ಫ್ರೆಂಡ್ಸ್ ಅದಾರು. So don't take it in the other way, sir. So ghost story. So ದೆವ್ವಗಳ ಕಥೆ, ghost stories. So ದೆವ್ವಿನ ಕಥೆಗಳು, ದೆವ್ವಗಳು ಕಥೆ ಆತಿಲ್ಲ. ಸೊ ಅದಕ್ಕೆ ನೀವು ಬಹಳ ಕನ್ನಡ ಒಳಗ ಅಥವಾ ಹಿಂದಿ ಮರಾಠಿ ನಿಮ್ದು ರೀಜನಲ್ ಲ್ಯಾಂಗ್ವೇಜ್ ಒಳಗೆ ಇದನ್ನ ಟ್ರಾನ್ಸ್ಲೇಟ್ ಮಾಡಬೇಡ್ರಿ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್. ಸೊ ನಿಮ್ಮ ಮನೆಗೆ ಒಳಗೆ ಬರ್ತಾರೆ ಸಣ್ಣ ಹುಡುಗರು, ಈ ದೆವ್ವಿನ ಕಥೆಗಳು ಹೇಳಿ ಇವತ್ತಂತ, ದೆವ್ವಗಳ ಕಥೆ ಹೇಳಂತಾರ ಇಲ್ಲ. ಸೊ ದೆವ್ವಿನ ಕಥೆಗಳು. ಸೊ ದಿಸ್ ಇಸ್ ಸಿಂಗ್ಯುಲರ್, ದಿಸ್ ಇಸ್ ಪ್ಲೂರಲ್. So hope this is very clear and understood now. That is noun plus noun is equal to compound noun with respect to this condition. Now let's see one more condition for this one only. That is noun plus preposition plus noun. So idu ಒಂದು condition ಐತಿ. So here both nouns are same words. So ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ನಾನು ನಿಮಗೆ ಟೀಚ್ ಮಾಡ್ತೀನಿ. ಈಗ ಮದರ್ ಇನ್ ಲಾ ಇಲ್ಲಿ ತೆಳಗೆ ಬರ್ದ ಬಿಡ್ತೀನಿ. Then only it will be easy for you to understand. So here what I have written, mother in law. So mother ಅನ್ನೋದು noun, in ಅಂದ್ರೆ preposition. So ಇಷ್ಟ ನೆನಪಿಟ್ಕೋರಿ, ಇದನ್ನು ಓದು ಮುಂದೆ ನಾನು ಡೀಟೇಲ್ ಆಗಿ ಕಲಿಸ್ನು. ಇನ್ನು ಆಮೇಲೆ ಈಸು, ಆಸು, ಸೊ ಇವೆಲ್ಲ ಪ್ರಿಪೋಸಿಷನ್ಸ್ ಅಂತ ಬರ್ತಾವು. ಸೊ ಇದನ್ನ ನಾನು ಮುಂದೆ ಕಲಿಸ್ತೇನೆ ನಿಮಗ. ಸೊ ದೇ ಆರ್ ಲೈಕ್ ಜಾಯ್ನಿಂಗ್ ವರ್ಡ್ಸ್ ಅಂತೀವಿ ನಾವು, ಅಥವಾ ಟೂ ವರ್ಡ್ಸ್ ಜಾಯಿನ್ ಮಾಡ್ತಾರೆ ಇದಕ್ಕೆ ಪ್ರಿಪೋಸಿಷನ್ ಲಿಂತ್ರ. ಅಂಡ್ ನೌನ್, ಲಾ ಇಸ್ ಆಲ್ಸೋ ನೌನ್. ಸೊ ಇದೇನ್ ಕಂಡೀಷನ್ ಆಯ್ತು, ನೌನ್ ಪ್ರಿಪೋಸಿಷನ್ ನೌನ್. ಸೊ ಇದ್ರೊಳಗ ಟೂ ಕಂಡೀಷನ್ಸ್ ಅದಾವು. ಸೊ ಇಲ್ಲಿ ನಾನು ಏನ್ ಮಾಡಿದ್ನಿ ಅಂದ್ರ ನೌನು ಸೇಮ್ ಇರ್ಬೇಕಂತ ಹೇಳ್ಯಾರ ಅವರು. ಇಲ್ಲಿ ನೋಡ್ರಿ, ನೌನು ಸೇಮ್ ಇತ್ತಂದ್ರ ಸೊ ಆ ಟೈಮ್ದಾಗ ನೋ ಪ್ಲೂರಲ್ ಫಾರ್ಮ್ ಎಕ್ಸಿಸ್ಟ್ಸ್. ಸೊ ಈಗ ಒಂದು ವಿಲೇಜ್ ಆಫ್ಟರ್ ವಿಲೇಜ್ ಅಂತಂದು ಒಂದು ಸೆಂಟೆನ್ಸ್ ಒಳಗೆ ಐತಿ. ಓಕೆ, ಸೊ ಹಿ ವೆಂಟ್. ಓಕೆ, ಈ ಒಂದು ಯಾವುದೋ ಒಂದು ಮೂವಿ ತಗೋರಿ ಡೆವಲಪ್ಮೆಂಟ್ಗ. ಸೊ ಇನ್ ದಿಸ್ ಮೂವಿ ಶಾರುಖ್ ಖಾನ್ ಅದನ್ನ ಸ್ವದೇಶ್ ಮೂವಿ. ಸೊ ಅಲ್ಲೇನು ಬೇರೆ ವಿಲೇಜಸ್ ಹೋಗ್ಲಿಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಸೇ ದಟ್ ಏನ್ ಸ್ವದೇಶ್ ಮೂವಿ, ಶಾರುಖ್ ಖಾನ್ ವೆಂಟ್ ವಿಲೇಜ್ ಆಫ್ಟರ್ ವಿಲೇಜ್ ಫಾರ್ ದ ಇಂಪ್ರೂವ್ಮೆಂಟ್. ಸೊ ಯು ವಿಲ್ ನಾಟ್ ಸೇ ದಟ್ ವಿಲೇಜಸ್ ಆಫ್ಟರ್ ವಿಲೇಜಸ್. ಓಕೆ, ಸೊ ಇದ್ರ ಮೀನಿಂಗ್ ಏನಂದ್ರ ಎಲ್ಲೇ ನೌನು
ಈ noun because village is also noun, village is also noun and both of them are same words. ಇಲ್ಲೇನು ಐತಿ ಮದರ್ ಲಾನು ಸೇಮ್ noun ಅನ್ನೋದವು but they are not same. So ಈ condition will exist only if both of them are same. So ಇಲ್ಲಿ ಐತಿ ನೋಡ್ರಿ hour after hour, maid worked in his home hour after hour. ಸೊ ಬಹಳ ಕೆಲಸ ಮಾಡಿದಳಕಿ ಮನಿ ಒಳಗ. ಅವರ್ಸ್ ಆಫ್ಟರ್ ಅವರ್ಸ್ ಅನ್ನೋದಿಲ್ಲ. ಸೊ ನಿಮ್ಮ ಸ್ಟೇಟ್ಮೆಂಟ್ ಒಳಗೆ ನಾಳೆ ಎಕ್ಸಾಮ್ ಒಳಗ ಅವರ್ಸ್ ಆಫ್ಟರ್ ಅವರ್ಸ್ ಅಂತ ಬಂತಂದ್ರ ದೆನ್ ಯು ವಿಲ್ ಬಿ ಕ್ಯಾನ್ಸಲಿಂಗ್ ದಟ್ ಎಸ್ ಕರೆಕ್ಟ್ ದ ಸ್ಟೇಟ್ಮೆಂಟ್ ಅಂತ ಬರ್ದಿರ್ತಾರ. ಸೊ ಅವರ್ಸ್ ಆಫ್ಟರ್ ಅವರ್ಸ್ ಅಂತ ಬರ್ದಿದ್ರ ಕ್ಯಾನ್ಸಲ್ ಮಾಡ್ತೀರಿ. ಸೊ ಶಿ ರೆಡ್ ಪೇಜಸ್ ಆಫ್ಟರ್ ಪೇಜಸ್ ಆಫ್ ದ ಬುಕ್ ಅಂತ ಬರ್ದಿರ್ತಾರು. ಸೊ ಪೇಜಸ್ ಆಫ್ಟರ್ ಪೇಜಸ್ ಅನ್ನೋದು ರಾಂಗ್. ಪೇಜ್ ಆಫ್ಟರ್ ಪೇಜ್, ಯಾಕಂದ್ರೆ ನಮ್ದು ಸಿಂಪಲ್ ರೂಲ್ ಏನೈತಿ ಇದ್ರೊಳಗ ಎರಡು ನೌನ್ಗಳು ಸೇಮ್ ಇದ್ದಾಗ ಪ್ಲೂರಲ್ ವಿಲ್ ನಾಟ್ ಎಕ್ಸಿಸ್ಟ್. ನೆಕ್ಸ್ಟ್ ವರ್ಡ್ ಆಫ್ಟರ್ ವರ್ಡ್. ಸೊ ವರ್ಡ್ಸ್ ಆಫ್ಟರ್ ವರ್ಡ್ಸ್, ಶಿ ರೆಡ್ ಅನ್ನೋದಿಲ್ಲ ನಾವು, ವರ್ಡ್ ಆಫ್ಟರ್ ವರ್ಡ್. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್. ಸೊ ಯು ಶುಡ್ ಇನ್ಕ್ರೀಸ್ ದ ಪೇಸ್ ಆಫ್ ಸ್ಟಡಿಂಗ್ ಆಫ್ ಇಂಗ್ಲಿಷ್. ಸ್ಟೆಪ್ಸ್ ಬೈ ಸ್ಟೆಪ್ಸ್ ಅನ್ನೋದಿಲ್ಲ ನಾವು, ಸ್ಟೆಪ್ ಬೈ ಸ್ಟೆಪ್ ಯು ಶುಡ್ ಇನ್ಕ್ರೀಸ್ ಅಂದ್ರೆ ಏನ ಸ್ಲೋಲಿ, ಸ್ಟೆಪ್ ಬೈ ಸ್ಟೆಪ್. ಸೊ ಇದ್ರ ಮೀನಿಂಗ್ ಏನ ಇದ್ರೊಳಗ ಎಸ್ ಬರುವುದಿಲ್ಲ. So remember all of them, they are very very important. So noun plus preposition plus noun where both the nouns are same. So ಆ ಕಂಡೀಷನ್ ನಾವು ಕಲ್ತೀವಿ ಈಗ. ಸೊ ನೆಕ್ಸ್ಟ್ ನೋಡೋಣ, ಇಲ್ಲೇನೋ ಅದ ಕಂಡೀಷನ್ ಐತಿ, noun plus preposition plus noun ಅನ್ನೈತಿ, ಬಟ್ ಹಿಯರ್ ಬೋತ್ nouns are different words. ಆಗಲೇ ಎಕ್ಸಾಂಪಲ್ ಕೊಡ್ನಿಲ್ಲ ನಾನು, ಮದರ್ ಇನ್ ಲಾ. ಸೊ ಆ ಟೈಮ್ದಾಗ ವರ್ಡ್ ಬಂದಾಗ ನಾವ್ ಏನಂತ ತಿಳಿಬೇಕಂದ್ರ ಟು obtain plural form add yes or es with the first noun. ಸೊ ಆಗಲೇ ಎಕ್ಸಾಂಪಲ್ ಅನ್ನ ಮದರ್ ಇನ್ ಲಾ ಅಂತ ಬರ್ದಿದ್ನಿ. ಸೊ ನೀವು ಮದರ್ ಇನ್ ಲಾ ಇದ್ದಿದ್ದು ಪ್ಲೂರಲ್ ಮಾಡ್ಬೇಕಂದ್ರ ಫಸ್ಟ್ ಒನ್ಕನ ಎಸ್ ಅಥವಾ ಇಎಸ್ ಹಚ್ಚಬೇಕು. ಅಂದ್ರೆ ಏನ ಮದರ್ಸ್ ಇನ್ ಲಾ ಅಂತೀರಿ ನೀವು, ಮದರ್ ಇನ್ ಲಾಸ್ ಅನ್ನೋದಿಲ್ಲ. ಸೊ ಈಗ ನಾನು ಅದನಿ, ಆಮೇಲೆ ನನ್ನ ಸಿಸ್ಟರ್ ಅದಾಳ ತಿಳ್ಕೊರಿ. ಸೊ ನಂದು ಮದುವೆ ಆಗೈತಿ, ನನ್ನ ಸಿಸ್ಟರ್ದು ಮ್ಯಾರೇಜ್ ಆಗಿರತ್ತೆ. ಸೊ ಇಬ್ಬರದು ಮದರ್ ಇನ್ ಲಾ ಅಲ್ಲಿ ಬಂದು ಕೂತಿರ್ತಾರು. ಸೊ ನಾನು ಹೋಗಿ ನಮ್ಮ ಪೇರೆಂಟ್ಸಿಗೆ ಹೇಳಬೇಕು, ಇಲ್ಲ ನಮ್ಮ ಅತ್ತೆಗಳು ಅಲ್ಲಿ ಕೂತಾರ ಅಂತ ಹೇಳ್ತೀವಿ ಕನ್ನಡ ಒಳಗೆ ನಾವು. ಸೊ ಅದನ್ನ ಇಂಗ್ಲಿಷ್ ಒಳಗೆ ಹೇಳ್ಬೇಕಂದ್ರ ಅವರ್ ಮದರ್ಸ್ ಇನ್ ಲಾ ಆರ್ ಸಿಟ್ಟಿಂಗ್ ಆನ್ ಸೋಫಾ. ಸೊ ಕ್ಯಾನ್ ವಿ ಸರ್ವ್ ಸಮ್ ಟೀ ಫಾರ್ ದೆಮ್ ಅಂತ ಹೇಳ್ತೀವಿ ನಾವು. ಸೊ ನಮ್ ಇಬ್ಬರು ಅತ್ತೆಗಳು, ಸೊ ಬೋತ್ ದ ಮದರ್ಸ್ ಆರ್ ಡಿಫರೆಂಟ್. ಸೊ ರಿಮೆಂಬರ್ ವಿ ಆರ್ ನಾಟ್ ರೈಟಿಂಗ್ ಆಸ್ ಮದರ್ ಇನ್ ಲಾಸ್. ತಿಳಿತು? So this is very important, exam ಒಳಗೂ ಬಹಳ ಬಂದೈತಿ. So same way sister in law. So sister in laws ಅನ್ನೋದಿಲ್ಲ ನಾವು. So we call that as sisters in law. ತಿಳಿತು? ಇಲ್ಲಿ ಎಸ್ ಬರೀತೀವೋ, ಇಲ್ಲಿ ಎಸ್ ಬರುವುದಿಲ್ಲ. So first ಒನ್ನಕ್ಕ plural will exist for the first noun. Okay, member of parliament, members of parliament. So member of parliaments ಅನ್ನೋದಿಲ್ಲ ನಾವು. Then commander in chief. So commander in chiefs ಅನ್ನೋದಿಲ್ಲ, we call as commanders in chief. So hope you have understood noun plus preposition where both of them are different. Okay, so it is little different. So you need to remember, and in statement you should be able to identify them. So ಇಷ್ಟ words ಒಳಗೆ ಹೇಳ್ತಿರ್ತೀನಿ ನಾನು, but it's very important to identify it during the exam. So now let's see the nouns ending with full. So FUL dintra nouns ending again. So to obtain plural form, add yes or es after full. Don't add yes or es before full. So ಈಗ ಒಂದು ಏನೋ ಒಂದು ವರ್ಡ್ ಬಂದೈತಿ. So beautiful ಅನ್ನಂಗಿಲ್ಲ ಇದ್ರೊಳಗ, ಯಾಕಂದ್ರ beautiful is your adjective. So for adjective there is no plural. So beautiful ಅನ್ನೋದು ಬರೋದಿಲ್ಲ ಇದ್ರೊಳಗ. But other examples are there. ಈಗ spoonful ಅಂತ ತಗೊಳ್ಳೋಣ ನಾವು. ಸೊ ಆಡ್ ಅ ಸ್ಪೂನ್ಫುಲ್ ಆಫ್ ಶುಗರ್ ಫಾರ್ 1 cup ಆಫ್ ಟೀ ಅಂತೀವಿ ನಾವು. ಅಂದ್ರೆ ಏನ, ಒಂದು ಚಮಚೆ ಪೂರ್ತಿ ಸಕ್ಕರೆ ಹಾಕಬೇಕು, ಹಾಫ್ ಚಮಚೆ ಸಕ್ಕರೆ ಹಾಕಬೇಡ್ರಿ. ಓಕೆ, ಆ ಟೈಮ್ದಾಗ ನಾವೇನಂತೀವಿ, ಆಡ್ 1 spoonfuls ಆಫ್ ಶುಗರ್ ಅಥವಾ ಸ್ಪೂನ್ಫುಲ್ ಆಫ್ ಶುಗರ್. ಸೊ ನಿಮ್ಗೆ 2 spoonfuls ಆಫ್ ಶುಗರ್ ಅಂತ ಇರ್ತಿರಲ್ಲ, ಸೊ 2 spoonfuls ಅಂದ ಟೈಮ್ದಾಗ ಸೊ 2 spoons full ಅನ್ನೋದಿಲ್ಲ ನಾವು. So that's what is the meaning here. We should add yes or es, that is we will be converting noun to the plural form by adding yes at the end of the full. Okay,
ರಿಮೆಂಬರ್ ದಟ್. ಈಗ ಕಪ್ ಫುಲ್, ಸೊ ಕಪ್ಸ್ ಫುಲ್ ಆಗುದಿಲ್ಲ, ಕಪ್ ಫುಲ್ಸ್. ಸೊ ಗ್ಲಾಸ್ ಫುಲ್, ಸೊ ಗ್ಲಾಸ್ ಫುಲ್ಸ್ ಆಕೈತಿ, ನಾಟ್ ಗ್ಲಾಸಸ್ ಫುಲ್. ಹ್ಯಾಂಡ್ ಫುಲ್, ಸೊ ಆಡ್ ಹ್ಯಾಂಡ್ ಫುಲ್ ಆಫ್ ದಾಲ್ ಟು ದ ರೈಸ್ ಅಂತಾರ ಅವರು. ಸೊ ಹ್ಯಾಂಡ್ ಫುಲ್ಸ್ ಆಫ್ ದ ದಾಲ್ ಅಂತೀವಿ ನಾವು. ಸೊ ಹ್ಯಾಂಡ್ಸ್ ಫುಲ್ ಆಫ್ ದಾಲ್ ಅನ್ನೋದಿಲ್ಲ. ಸೊ ರಿಮೆಂಬರ್, ಸೊ ವಿ ವಿಲ್ ಆಡ್ ಎಸ್ at the end of full. Okay, so hope this condition is also clear now. And there is no much logic in this. So ಇದ್ರೊಳಗೆ ಏನು ನಿಮ್ಗೆ ಅಷ್ಟೊಂದು ಲಾಜಿಕ್ ಗ್ರಾಮರ್ ಅನ್ನೋದು ಇಲ್ಲೇ ಯಾಕೆ ಬರಬೇಕು ಇಲ್ಲೇ ಯಾಕೆ ಬರಬೇಕಂತಿಲ್ಲ. ದಿಸ್ ಇಸ್ ದ ರೂಲ್. ಓಕೆ, ಸೊ ವಿಚ್ ವಿ ಹ್ಯಾವ್ ಟು ರಿಮೆಂಬರ್. ಓಕೆ, ದಟ್ಸ್ ಇಟ್. ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್ ಫಾರ್ full condition. So now let's see the nouns having hyphen words. So you can now plural convert ಮಾಡಬಹುದು. To obtain plural form, add yes or es before hyphen. So don't add yes or es after hyphen. So ಏನಿದೆ ಅನ್ನೋದು with example we will see here. Okay, like hyphen words. You hyphen ಅಂತಾರಿಲ್ಲ, if you remember, so this is called as hyphen. So you hyphen ಅಂತೀವಿ ನಾವು. Remember all these things. These are very basic. So ಅಗದಿ ಬೇಸಿಕ್ ಇಂದ ಎಕ್ಸ್ಪ್ಲೇನ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಸೊ ಎಲ್ಲೇ ನಿಮಗೆ ಸೆಂಟೆನ್ಸ್ ಒಳಗ ಹೈಫನ್ ವರ್ಡ್ಸ್ ಬಂದಿದ್ದು ಅಂದ್ರೆ then we should add yes to the first word. So you can see, to obtain plural form, add yes or es before hyphen. So ಇಲ್ಲಿ hyphen ಐತಲ್ಲ, hyphen ಕಿಂತ ಮೊದಲನ ನಾವು yes add ಮಾಡಬೇಕು. Okay, don't add yes or es after hyphen. So let's see the example here. Passer by. Passer by ಅಂದ್ರೆ ಹಾದು ಹೋಗೋರು ಅಂತೀವಲ್ಲ ನಾವು. ಸೊ ಪಾಸರ್ ಬೈಸ್ ಅನ್ನಂಗಿಲ್ಲ, ಪಾಸರ್ಸ್ ಬೈ. ಸೊ ಈಗ ನಮ್ದು ಊರೊಳಗೆ ಮನಿ ಇತ್ತಂದ್ರೆ ಮಾರ್ಕೆಟ್ ಒಳಗ ಪಾಸರ್ಸ್ ಬೈ ಕೀಪ್ ಲುಕಿಂಗ್ ಇನ್ ಮೈ ಹೌಸ್ ಆಲ್ವೇಸ್. ಸೊ ದಿಸ್ ಯೂಶುವಲಿ ಹ್ಯಾಪನ್ಸ್. ಓಕೆ, ಊರೊಳಗೆ ಮನಿ ಇತ್ತಂದ್ರೆ ಔಟ್ಸ್ಕರ್ಟ್ಸ್ ಒಳಗೆ ಇತ್ತಂದ್ರೆ ಡೋರ್ ಕ್ಲೋಸ್ ಮಾಡ್ಕೊಂಡು ಇರ್ತೇರಿ. ಸೊ ರನ್ನರ್ ಅಪ್. ಸೊ ಈಗ ಒಂದು ಸ್ಪೋರ್ಟ್ಸ್ ಇರತಿ, ಒಂದು 4-5 ಟೀಮ್ಸ್ ಇರ್ತಾವು. ಸೊ ಫಸ್ಟ್ ಒಂದು ವಿನ್ನರ್ ಆಗ್ತಾರು, ಉಳಿಕೆದವ್ರೆಲ್ಲರೂ ರನ್ನರ್ ಅಪ್ ಅಂತ ಆಗ್ತಾರು. ಅಥವಾ ಸೆಕೆಂಡ್ ಬಂದವರಿಗೆ ಫಸ್ಟ್ ರನ್ನರ್ ಅಪ್ ಅಂತೀವಿ, ಸೆಕೆಂಡ್ ಬಂದವ್ರಿಗೆ ಸೆಕೆಂಡ್ ರನ್ನರ್ ಅಪ್ ಅಂತೀವಿ. ಅಥವಾ ವಿ ಆರ್ ಗಿವಿಂಗ್ ಕನ್ಸೋಲೇಷನ್ ಪ್ರೈಸಸ್ ಫಾರ್ ರನ್ನರ್ಸ್ ಅಪ್ ಅಂತೀವಿ. ಸೊ ಆ ಟೈಮ್ದಾಗ ವಿ ಡೋಂಟ್ ಸೇ ಇಟ್ ಆಸ್ ರನ್ನರ್ ಅಪ್ಸ್, ವಿ ಕಾಲ್ ಇಟ್ ಆಸ್ ರನ್ನರ್ಸ್ ಅಪ್. ದಟ್ಸ್ ಇಟ್. ಸೊ ಲುಕ್ಕರ್ ಆನ್, ಸೊ ಲುಕ್ಕರ್ಸ್ ಆನ್. ಸೊ ನೋಡೋರು, ಆನ್ ಲುಕ್ಕರ್ಸ್ ಅಂತೀವಲ್ಲ ಆ ಟೈಪ್. ಸೊ ಹೈಫನ್ ವರ್ಡ್ಸ್ ಇದ್ವು ಅಂದ್ರೆ ಈ ಟೈಪ್ ನಾವು ಕನ್ವರ್ಟ್ ಮಾಡಬೇಕು. ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಓಕೆ, till now we studied about with respect to certain rules. So ನಾಳೆ ನೀವು ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಆ ರೂಲ್ಸ್ ಇಂಪ್ಲಿಮೆಂಟ್ ಮಾಡ್ಬೇಕು. ಬಟ್ ದೇರ್ ಆರ್ ಸರ್ಟನ್ ಮಿಸ್ಲೇನಿಯಸ್ ವರ್ಡ್ಸ್ ಆಲ್ಸೋ. ಯಾಕಂದ್ರೆ ನೀವು ಯಾವ್ದ ಕಂಡೀಷನ್ ನೀವು ಕಲಿತಿರಲ್ಲ ಗ್ರಾಮರ್ ಒಳಗ, ಮಿಸ್ಲೇನಿಯಸ್ ವಿಲ್ ಆಲ್ವೇಸ್ ಎಕ್ಸಿಸ್ಟ್. ಸೊ ಎಕ್ಸಾಮಿಗೆ ನಿಮ್ಗೆ ಹೆಚ್ಚು ಕ್ವಶನ್ ಕೇಳೋದನ್ನ ಮಿಸ್ಲೇನಿಯಸ್ ಮೇಲನ. ಸೊ ಅದ್ರದ್ದು ಏನಂದ್ರ, ಸೊ ಲೆಟ್ಸ್ ರೀಡ್ ಹಿಯರ್. ಡೋಂಟ್ ಆಡ್ ಎಸ್ ಆರ್ ಇಎಸ್ ಆಟ್ ಎಂಡ್. ಈ ಟೈಪ್ ವರ್ಡ್ಸ್ ಸಿಂಗ್ಯುಲರ್ ವರ್ಡ್ಸ್ ಇದ್ವು ಅಂದ್ರ ಅವಕ್ ನಾವು ಪ್ಲೂರಲ್ ಮಾಡ್ಬೇಕಂದ್ರೆ ಈ ಟೈಪ್ ಆಫ್ ವರ್ಡ್ಸಿಗೆ ಎಸ್ ಎಂಡಿಗೆ ಆಡ್ ಮಾಡುವುದಿಲ್ಲ. ಸೊ ಯಾಕಂತಂದ ದರ್ ಇಸ್ ನೋ ಸ್ಪೆಸಿಫಿಕ್ ಡೆಫಿನೇಷನ್ ಫಾರ್ ದಿಸ್, ದರ್ ಇಸ್ ನೋ ಸ್ಪೆಸಿಫಿಕ್ ಲಾಜಿಕ್ ಫಾರ್ ದಿಸ್. ಯು ನೀಡ್ ಟು ರಿಮೆಂಬರ್. ಸೊ ಕ್ರೈಟೇರಿಯನ್, ಇಟ್ ಇಸ್ ಅ ಸಿಂಗ್ಯುಲರ್. ರಿಮೆಂಬರ್ ದಟ್, ಕ್ರೈಟೇರಿಯನ್. ಓಕೆ, criteria. So the criteria for the game is clearly mentioned. Andre na certain rules for this game is mentioned. So rules criteria andre plural ದಾಗ ಬತ್ತು. ಬರೆ ಒಂದ ಇತ್ತಂದ್ರೆ criterion. Next singular here is phenomenon, phenomena. So process, phenomena. So stratum, strata. Agendum, agenda. Memorandum, memoranda. So remember these are the exceptions. So e type huge list anaiti, but as of now if you remember this much, this is more than enough. Again identifying the errors ಒಳಗೆ ಕೇಳ್ತಾರ ಅವರು. Criterias, lot of criterias are mentioned in the rule book at ಬರ್ದಿರ್ತಾರೆ. So error ಎಲ್ಲೈತಿ, criterias ಒಳಗೆ error ಐತಿ. It should have been criteria. So same way phenomena, strata, agenda, memoranda. Okay, so these are the miscellaneous words which you need to remember. All right. So now let's test ourselves. So ishto tanka antu ella odidvi navu. So understand ಆತ ಅನ್ನಿಸ್ತು. But still when the question is asked in the form of the statement, so ಮತ್ತೆಲ್ಲ volatile ಇವು ಆಪರೇಟ್ ಆದಂಗ ಅನ್ಸುತ್ತೆ ನಿಮಗೆ, isn't it? So ನೋಡ್ರಿ ಬರೀರಿ, ಕೀಪ್ ರೈಟಿಂಗ್ ಪ್ಯಾರಲಲಿ. ಸೊ ಈ ಟೈಪ್ ಕ್ವಶನ್ ಕೇಳ್ತಾರ ನೋಡ್ರಿ, ಹಿಂಗ್ ಸ್ಲಾಶ್ ಹಾಕಿರ್ತಾರೋ ನಿಮ್ಗ 1 ಅತಿ ಇಲ್ಲಿ 1 2 3 ಅಂತ ಬರ್ದಿರ್ತಾರೆ ಇಲ್ಲಿ ಎಕ್ಸಾಮ್ ಒಳಗೆ 1 2 3.
ಸೊ ಎರರ್ ಯಾವ ಸ್ಟೇಟ್ಮೆಂಟ್ ಒಳಗೈತಿ ಐಡೆಂಟಿಫೈ ಮಾಡ್ರಿ ಅಂತಾರ ಅವರು. ಸೊ ಲೆಟ್ಸ್ ರೀಡ್. She has read pages after pages of the Bhagavad Gita. So here a correct answer ಏನ? So obviously it's one way teaching. So here ಏನ್ ಬರ್ತದೆ correct answer? It is page after page, isn't it? So she has read page after page of the Bhagavad Gita. Next statement. Singer after singer started performing on the stage. So in condition it noun plus preposition plus noun where both the nouns are same. So there is no plural, isn't it? It remains same. So there is no error in this sentence. Now, woman after woman started entering through the windows of the bus. Okay, so nam Karnataka olaga woman free ticket ಕೊಟ್ಕೊಡ್ಲೆ windows ಒಳಗೂ ಎಂಟರ್ ಆದ್ರು woman, isn't it? So ladies windows ಒಳಗಿಂತ್ರ ಅವ್ರ ಹಸ್ಬೆಂಡ್ ಫ್ರೆಂಡ್ಸ್ ಪುಷ್ ಮಾಡ್ತಿದ್ರು ಸೀಟ್ ಹಿಡಿಯೋ ಸಂಬಂಧ. ಸೊ ಅದಕ್ಕೆ ಎಕ್ಸಾಂಪಲ್ ತಗೊಂಡೇನೆ ಇದನ್ನು. ಸೊ ವುಮನ್ ಆಫ್ಟರ್ ವುಮನ್ ಅಂತೀವಿ. ಸೊ ವುಮನ್ ಈಸ್ ಅ ಪ್ಲೂರಲ್. ಸೊ ದೇರ್ ಇಸ್ ನೋ ಪ್ಲೂರಲ್ ವೆನ್ ಬೋತ್ ದ ನೌನ್ಸ್ ಆರ್ ಸೇಮ್. ಸೊ ದಟ್ಸ್ ವೈ ವಿ ರೈಟ್ ಇಟ್ ಆಸ್ ವುಮನ್ ಆಫ್ಟರ್ ವುಮನ್. WOMAN WOMAN. Let's take the next example. All the brother-in-laws have been invited to the marriage. So ಏನಂತ ಹೇಳಿದ್ನಿ ಅಗೇನ್ ಇದೇನ್ ಕಂಡೀಷನ್ ಐತಿ? Noun preposition noun, but both the nouns are different, so hence add yes to the first noun. Okay, so here it is. All her brothers-in-law have been invited to the marriage. Next example. What is the criteria of the selection? So ಈಗೇನೈತಿ? What is the criterion of the selection? ಯಾಕಂದ್ರೆ is ಐತಿ. So is used for singular. So but criteria ಅನ್ನೋದು ಪ್ಲೂರಲ್ ಐತಿ. ಸೊ ವಾಟ್ ಈಸ್ ದ ಕ್ರೈಟೇರಿಯನ್ ಆಫ್ ದ ಸಿಲೆಕ್ಷನ್ ಅಂತ ಬರೀತೀರಿ ನೀವು. ಇಲ್ಲ ಅಂದ್ರೆ ಇನ್ನೊಂದು ನೀವೇನ್ ಕಂಡೀಷನ್ ಮಾಡ್ಕೋಬಹುದಂದ್ರ ಇಫ್ ಯು ವಾಂಟ್ ಟು ಕೀಪ್ ದಿಸ್ ಕ್ರೈಟೇರಿಯಾ ಆಸ್ ಇಟ್ ಈಸ್. ಸೊ ಆ ಟೈಮ್ದಾಗ ನೀವೇನ್ ಮಾಡ್ಬೋದಂದ್ರ ವಾಟ್ ಆರ್ ದ ಕ್ರೈಟೇರಿಯಾ ಆಫ್ ದ ಸಿಲೆಕ್ಷನ್ ತಿಳಿತು. ಸೊ ನಾನು ನಿಮ್ಗೆ ಸ್ಟಾರ್ಟಿಂಗ್ ನಿಂತ್ರ ಅದನ್ನ ಹೇಳಕತ್ತೀನಿ ಎರರ್ ಐಡೆಂಟಿಫಿಕೇಶನ್. ಸೊ ನಿಮ್ಗೆ ಸಪ್ರೇಟ್ ಆಗಿ ಇದ್ರ ಸಂಬಂಧ ಟ್ರೈನಿಂಗ್ ಪ್ರೊವೈಡ್ ಮಾಡಕ್ ಆಗುದಿಲ್ಲ. ಸೊ ಎವ್ರಿ ಸೆಂಟೆನ್ಸ್ ಒಳಗೆ ನೀವು ಈ ಟೈಪ್ ಥಿಂಕ್ ಮಾಡ್ಕೋತಾ ಹೋಗ್ಬೇಕು. ವಾಟ್ ಈಸ್ ದ ಕ್ರೈಟೇರಿಯನ್ ಆಫ್ ದ ಸಿಲೆಕ್ಷನ್ ಆರ್ ವಾಟ್ ಆರ್ ದ ಕ್ರೈಟೇರಿಯಾ ಆಫ್ ದ ಸಿಲೆಕ್ಷನ್. ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಯಾಕಂದ್ರೆ ಎಕ್ಸಾಂಪಲ್ಸ್ ಎಷ್ಟು ತಗೊಳ್ತೀವಲ್ಲ ಅಷ್ಟು ಪರ್ಫೆಕ್ಟ್ ಆಕೈತಿ ನಿಮಗ. ಓಕೆ, ನಾವು ಸುನಾಮಿ ಈಸ್ ಅ ನ್ಯಾಚುರಲ್ ಫೆನೋಮೆನಾ. ಸೊ ಪ್ರಾಸೆಸ್ ಬಗ್ಗೆ ಮಾತಾಡಕತ್ತೀವಿ. ಒಂದು ಸುನಾಮಿ ಬಗ್ಗೆ ಹೇಳಕತ್ತೀವಿ ನಾವು. ಲೈಕ್ ಇಟ್ ಇಸ್ ಅ ಸುನಾಮಿ. We are not using tsunamis and all. So tsunami is a natural phenomenon. ತಿಳಿತು. Next example. Team Blue was runners up. Okay, so ಏನಂತ ಹೇಳಿದ್ನಿ? Team Blue was runner up. Okay, next. So ಯಾಕಿದ runners ಅಂತ ಯಾಕಾಗ್ಲಿಲ್ಲ? Runner ಅಂತ ಯಾಕೂತು? ಯಾಕಂದ್ರೆ ಒಂದು ಟೀಮ್ ಬಗ್ಗೆ ನಾವು ಮಾತಾಡಕತ್ತೀವಿ. So they are the runner up. So Team Blue are the runner up. That's it. Next, all the boys students are warned to gather in front of the hostel warden. So hostel ಒಳಗೆ ಏನಾರು ಕೆತ್ತೆ ವಿಷಯ ಮಾಡಿರ್ತಾರಲ್ಲ ನೀವು, ಯೂಶುವಲಿ that happens in boys hostel more. Okay, so ಆ ಟೈಮ್ದಾಗ ವಾರ್ಡನ್ ಮೀಟಿಂಗ್ ಕರೀತಾರು. ಸೊ ನಿಮ್ಮ ಫ್ರೆಂಡ್ಸ್ ಏನ್ ಹೇಳ್ತಾರೆ? ವಾರ್ನಿಂಗ್ ಕೊಟ್ಟಾರ, ಬಡ ಬಡ ಬರ್ರಿ ಎಲ್ಲಾರು ಮೀಟಿಂಗ್ ಟೈಮ್ ಆಗೈತೆ ಅಂತ. ಸೊ ವಾಟ್ ಈಸ್ ದ ಎರರ್ ಹಿಯರ್? ಎಸ್, ಟ್ರೈ ಐಡೆಂಟಿಫೈಯಿಂಗ್ ದ ಎರರ್. ಸೊ ಆಲ್ ದ ಬಾಯ್ಸ್ ಸ್ಟೂಡೆಂಟ್ ಅಂತ ಹೇಳಿತಿಲಿ. So boys alla, all the boy students. Okay, so all the boy students. So you have to cancel this. Yes. Okay. So these are the few questions which I wanted to discuss for the concepts which we have studied till now. Okay. So still there is lot to study in this particular chapter. We will be understanding that in the next class.